ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ರುದ್ರಾಧ್ಯಾಯ ರುದ್ರನಮಕಚಮಕ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ.
ಸಕಲ ವೇದಗಳನ್ನು ವಿಶೇಷವಾಗಿ ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಆದರೆ ಸಕಲ ವೇದಗಳು ಸೃಷ್ಟಿಯ ಆರಂಭದಲ್ಲಿ ಹಯಗ್ರೀವ ದೇವರ ಮುಖದಿಂದ ಅಭಿವ್ಯಕ್ತವಾಗಿವೆ. ಆಗ ಇನ್ನೂ ಸೃಷ್ಟಿ ಆರಂಭವಾಗಿರಲಿಲ್ಲ. ಪರಮಾತ್ಮನೊಬ್ಬನೇ ಸ್ವತಂತ್ರನಾಗಿ ಸೃಷ್ಟಿಯ ಆರಂಭವನ್ನು ಮಾಡ್ತಾ ಇದ್ದ. ಹೀಗಾಗಿ ವೇದಗಳಲ್ಲಿ ಬಂದ ಇಂದ್ರ, ಚಂದ್ರ, ಮರುತ್, ವರುಣ, ಅಗ್ನಿ, ರುದ್ರ ಇವರಾರು ಇನ್ನೂ ಹುಟ್ಟಿದ್ದೇ ಇಲ್ಲ, ಅವತಾರ ಆಗಿರಲಿಲ್ಲ. ಆಗ ಬಂದಿರತಕ್ಕಂಥ ಅಪೌರುಷೇಯ ವೇದ ಇಂದ್ರಾದಿ ಶಬ್ದಗಳಿಂದ, ರುದ್ರಾದಿ ಶಬ್ದಗಳಿಂದ ಯಾರನ್ನು ವರ್ಣಿಸಬೇಕು? ವೇದವೇ ಹೇಳುವಂತೆ ಯೋ ದೇವಾನಾಂ ನಾಮಧ ಏಕ ಏವ, ಎಲ್ಲ ಹೆಸರಿನಿಂದ ಸ್ತುತಿಸಲ್ಪಡುವನು. ಸೃಷ್ಟಿಯ ಆದಿಯಲ್ಲಿ ಸಂಪೂರ್ಣ ಪೃಥ್ವಿಯನ್ನು ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡ ಆ ಶ್ರೀಹರಿ ಪರಮಾತ್ಮ. ಆದ್ದರಿಂದಾಗಿ ಶ್ರೀಕೃಷ್ಣ ಹೇಳಿದಂತೆ ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯ, ಸಕಲ ವೇದಗಳು ಪರಮ ಮುಖ್ಯ ವೃತ್ತಿಯಿಂದ ನನ್ನನ್ನೇ, ಶ್ರೀಹರಿಯನ್ನೇ, ಶ್ರೀಕೃಷ್ಣನನ್ನೇ, ಶ್ರೀರಾಮನನ್ನೇ ವರ್ಣಿಸ್ತಾರೆ ಅಂತಿಕೊಂಡಂತನ್ನುವ ಒಂದು ತಳಹದಿಯ ಮೇಲೆ ಈ 2 ದಿನಗಳಿಂದ ನಾವು ರುದ್ರಾಧ್ಯಾಯದ ಚಿಂತನೆಯನ್ನು ನಡೆಸಿದ್ದೇವೆ. ಒಂದು, ರುದ್ರದೇವರ ಅನುಯಾಯಿಗಳು ರುದ್ರದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಈ ಮಂತ್ರಗಳಿಂದ. ಮೇಲ್ ತೋರಿಕೆಯ ಅರ್ಥದಲ್ಲಿ ರುದ್ರದೇವರು ರುದ್ರಾಂತನ್ನೂ ಶಬ್ದ ಬಂದಿದ್ದರಿಂದಾಗಿ ರುದ್ರದೇವರ ಪರವಾಗಿ ಅರ್ಥ ಮಾಡಲಿಕ್ಕೆ ಅಡ್ಡಿ ಇಲ್ಲ. ಆದರೆ ಮುಖ್ಯ ವೃತ್ತಿಯಿಂದ ತದಂತರ್ಗತ ಶ್ರೀಹರಿ, ಪರಮ ಮುಖ್ಯ ವೃತ್ತಿಯಿಂದ ನಮ್ಮ ಹೃದಯಾಂತರನಾಗಿರ್ತಕ್ಕಂಥ ಶ್ರೀಹರಿ. ಇದನ್ನು ವಿಶ್ವಾಮಿತ್ರರು ಕಂಡ ಸ್ತೋತ್ರವಾದ್ದರಿಂದಾಗಿ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು ತಮ್ಮ ಯಜ್ಞ ರಕ್ಷಣೆಗಾಗಿ ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ರಾಮನನ್ನು ಈ ಮಂತ್ರಗಳಿಂದ ಸ್ತೋತ್ರ ಮಾಡ್ತಾರೆ. ಆದ್ದರಿಂದಾಗಿ ಸಂಪೂರ್ಣ ರುದ್ರಾಧ್ಯಾಯ ಶ್ರೀರಾಮಚಂದ್ರನ ಪರವಾಗಿ, ಅಂದರೆ ರಾಮಚಂದ್ರ ಅಂತ ಪರಮಾತ್ಮನಿಗೂ ರಾಮಚಂದ್ರ ಬೇರೆ ಅಲ್ಲ, ವಿಷ್ಣು, ನಾರಾಯಣ, ರಾಮ, ಕೃಷ್ಣ ಯಾರಿಗೆ ಬೇಕಾದರೂ ಕೂಡ ಈ ಅರ್ಥವನ್ನು ಹಚ್ಚಬಹುದು. ಆದರೆ ಇದನ್ನು ತಿಳಿದುಕೊಳ್ಳಬೇಕಾಗಿದ್ದರೆ ವೇದದ ಆಳವಾದ ಜ್ಞಾನ ಬೇಕಾಗ್ತದೆ. ಅಂತಹ ಅದ್ಭುತವಾದಂಥ ವೈದಿಕ ಲೌಕಿಕ ವ್ಯಾಕರಣ ಕೋಶಗಳಲ್ಲಿ ಅದ್ಭುತ ಪರಿಣತರಾದಂತಹ ಶ್ರೀ ಸತ್ಯಧರ್ಮ ತೀರ್ಥರು ತಮ್ಮ ಪೂರ್ವಾಶ್ರಮದಲ್ಲಿ ಇದನ್ನು ಸಂಪೂರ್ಣ ಶ್ರೀರಾಮನ ಪರವಾಗಿ ಅನುವಾದ ಮಾಡಿದ್ದಾರೆ. ಅದರಲ್ಲಿ ನಿನ್ನಿನ ದಿನ ನಾವು 7 ಮಂತ್ರಗಳ ಅರ್ಥದ ಚಿಂತನೆಯನ್ನು ತಿಳಿದುಕೊಂಡಿದ್ದೇವೆ. ಈಗ 8ನೇ ಮಂತ್ರದಿಂದ ನಾವು ಪ್ರಾರಂಭ ಮಾಡೋಣ. ಅಸೋ ಯೋ ಅವಸರ್ಪತಿ ನೀಲಗ್ರೀವೋ ವಿಲೋಹಿತಃ ಉತೈನಂ ಗೋಪಾ ಅದೃಶನ್ ಉದಹಾರ್ಯಃ ಉತೈನಂ ವಿಶ್ವಾಭೂತಾನಿ ಸದೃಷ್ಟೋ ಮೃಡಯಾತಿನಃ. ಈ ರೀತಿಯಾಗಿ ಈ ಮಂತ್ರ ಇದೆ. ಮೇಲಿನ ರುದ್ರದೇವರ ಪರವಾಗಿ ಅರ್ಥ ಮಾಡಬೇಕಾಗಿದ್ದರೆ, ನೀಲಗ್ರೀವ ಯಾವನ ಕಂಠ ನೀಲಿ ಬಣ್ಣದ್ದಾಗಿದೆ, ನೀಲಕಂಠನಾಗಿದ್ದಾನೆ. ಆದರೆ ಶರೀರದ ಬಣ್ಣ ಕೆಂಪು ಮತ್ತು ಮೇಘಶ್ಯಾಮ ಮಿಶ್ರವಾಗಿದೆ. ಆದಿತ್ಯ ಇವನು ದೇವತೆಗಳ, ಆದರೆ ಆದಿತ್ಯ ಪರಂಪರೆಯಲ್ಲಿ ಬಂದದ್ದರಿಂದಾಗಿ ಆದಿತ್ಯ ಅಂತ ಅನಿಸ್ಕೊಳ್ತಾನೆ. ಉತೈನಂ ಗೋಪಾಹ, ಇವನನ್ನು ದನಕಾಯಿಯವರು ನೋಡಿದ್ದಾರೆ, ನೀರು ತರುವವರು ನೋಡಿದ್ದಾರೆ. ಆನಂತರ ಗೋಗಳು, ಎಮ್ಮೆಗಳು
ವಿಶ್ವಾಭೂತಾನೆ, ಎಲ್ಲ ಪ್ರಾಣಿಗಳು ಇವನ ದರ್ಶನವನ್ನು ಮಾಡಿವೆ. ತಾತ್ಪರ್ಯ ಇಷ್ಟೇ, ರುದ್ರದೇವರು ಅಗ್ನಿ ರೂಪದಿಂದ, ಪೃಥ್ವಿ ರೂಪದಿಂದ, ನೀರಿನ ಪಂಚಮಹಾಭೂತ ರೂಪದಿಂದ ಇರೋದರಿಂದಾಗಿ ಈ ಪಂಚಮಹಾಭೂತ ರೂಪದಿಂದ ಎಲ್ಲರಿಗೂ ದೃಷ್ಟಿಗೋಚರರಾಗಿರ್ತಾರೆ. ಇಂತಹ ರುದ್ರದೇವರಿಗೆ ನಮಸ್ಕಾರ ಅನ್ನುವುದು ನಮಗೆ ಕಾಣುವ ಈ ರೀತಿಯಾಗಿರ್ತಕ್ಕಂಥ ರುದ್ರಪರವಾಗಿರ್ತಕ್ಕಂಥ ಅರ್ಥ. ಆದರೆ ವೇದೇಶ್ಚ ಸರ್ವೇರ ಹಮೇವ ವೇದ್ಯ ಅಂತ ಹೇಳಿದಂತೆ ಶ್ರೀರಾಮಚಂದ್ರನ ಪರವಾಗಿ ಅರ್ಥ ಮಾಡಬೇಕಾಗಿದ್ದರೆ ಯಹ ಅಸೌ ನೀಲಗ್ರೀವ ಯಸ್ಯ ಗ್ರೀವಾಯಾಮ್ ನೀಲಃ. ರಾಮಾಯಣದ ಯುದ್ಧದ ಪ್ರಸಂಗದಲ್ಲಿ ನೀಲನಿಗೂ ರಾವಣನಿಗೂ ಯುದ್ಧವಾಗ್ತದೆ. ಅಗ್ನಿ ಅಂಶವೊಂದರಾಗಿರ್ತಕ್ಕಂಥ ನೀಲ ಅವನ ಮೇಲೆ ಬಾಣ ಬಿಡುವಾಗ ಅವನು ಸಣ್ಣ ರೂಪ ತೆಗೆದುಕೊಂಡು ರಾವಣನ ಮೇಲೆ ಜಿಗಿತಾನೆ. ಜಿಗಿದು ಒಮ್ಮೆ ತಲೆ ಮೇಲೆ ಕೂತ್ಕೊಳ್ತಾನೆ, ಒಮ್ಮೆ ಹೆಗಲ ಮೇಲೆ ಕೂತ್ಕೊಳ್ತಾನೆ, ಒಮ್ಮೆ ಎದುರಿಗೆ ಬರ್ತಾನೆ, ಮತ್ತೆ ಹಿಂದೆ ಓಡಿ ಹೋಗ್ತಾನೆ. ರಾಮ ಕೈಯಲ್ಲಿ ಧನುಷ್ ಹಿಡ್ಕೊಂಡಿದ್ದಾನೆ, ಎಲ್ಲಿ ಬಿಡಬೇಕು? ತನ್ನ ತಲೆ ಮೇಲೆ ಬಿಟ್ಟರೆ ತನಗೆ 10 ತಲೆಗಳು. ಅವನು ಸಣ್ಣ ರೂಪ ತೆಗೆದುಕೊಂಡು ಆ ತಲೆಯಿಂದ ಈ ತಲೆಗೆ, ಈ ತಲೆಯಿಂದ ಆ ತಲೆಗೆ ಜಾರಗಾಡ್ತಾ ಇದ್ದ. ಆದ್ದರಿಂದ ಯಸ್ಯ ಗ್ರೀವೆ ಶರಸಿ ಅಪಿ ನೀಲಃ, ನೀಲನಾಮಕನಾಗಿರ್ತಕ್ಕಂಥ ಕಪಿ ಇದ್ದನು. ಅಂತ ರಾವಣ ವಿಲೋಹಿತ, ಒಬಯೋರ ಭೇದ ಇದ್ದದ್ರಿಂದಾಗಿ ಬಿಲೆ, ಬಿಲ ಅಂತಿಕೊಂಡಂತಂದ್ರೆ ಪರ್ವತದ ಒಂದು ಗುಹೆ ಅಂತ ಅರ್ಥ. ಸಮುದ್ರದ ಆಚೆಯಲ್ಲಿ ಗುಹೆಯಂತೆ ಇರುವ, ಯಾಕೆಂತಂದರೆ ಆ ಲಂಕೆ ಸುತ್ತಲೂ ಸಂಪೂರ್ಣ ಪರ್ವತ ಸುತ್ತುವರಿದಿತ್ತು, ಮಧ್ಯದಿಂದ ಹೋಗುವ ದಾರಿ ಇತ್ತು. ಆ ಬಿಲದ ಒಳಗೆ ಅವನು ಏನು ಮಾಡಿದ? ಅವನು ಆಹಿತ, ತನ್ನ ಲಂಕೆಯಲ್ಲಿ ಸೀತಾದೇವಿಯನ್ನು ಇಟ್ಟ. ನೀಲಗ್ರೀವ ಅವನು ಅಲ್ಲಿಟ್ಟಿದ್ದಾನೆ, ಸ್ಥಾಪಿತವಾದ. ಅವನು ತೆಗೆದುಕೊಂಡು ಹೋಗುವಾಗ, ಆಕಾಶ ಮಾರ್ಗ ತೆಗೆದುಕೊಂಡು ಹೋಗುವಾಗ ಯಹ ಅವಸರ್ಪತಿ ತೆಗೆದುಕೊಂಡು ಹೋಗ್ತಾ ಇದ್ದ. ಆ ಕಾಲದಲ್ಲಿ ಏನಂ ಯಾವನು ಹೋಗ್ತಾ ಇದ್ದವನು? ಉದಾಹಾರ್ಯ, ನೀರಿನ ಮೇಲಿಂದ, ಸಮುದ್ರದ ಮೇಲಿಂದ ಹಾರಿ ಹೋಗುವಾಗ, ಗೋಪಾಹ, ಗೋ ಅಂದರೆ ಜ್ಞಾನ, ಜ್ಞಾನವನ್ನು ಮುಖ್ಯವಾಗಿರ್ತಕ್ಕಂಥ ತಮ್ಮ ಸ್ಥಾಯಿ ಭಾವವನ್ನು ಇಟ್ಟುಕೊಂಡಿರ್ತಕ್ಕಂತಹ ದೇವತೆಗಳು ಆ ಸೀತೆಯನ್ನು ನೋಡಿದ್ದಾರೆ. ಇನ್ನು ಅಂಥ ಸೀತೆಯನ್ನು ಅಯಂ ಹನುಮಾನ್, ಈ ಹನುಮಂತರು ಯಾವನವನು? ವಿಶ್ವಾಭೂತಾನೆ, ಹನುಮಂತ ವಾಯುದೇವರ ಅವತಾರನಾದ್ದರಿಂದಾಗಿ ಎಲ್ಲ ಕಡೆಯಲ್ಲೂ ವ್ಯಾಪ್ತನಾಗಿದ್ದಾನೆ. ಎಲ್ಲ ಕಡೆಯಲ್ಲಿಯೂ ವ್ಯಾಪ್ತನಾದ, ಅದರಿಂದಾಗಿ ಅವನಿಗೆ ಗೊತ್ತಿದೆ ಸೀತಾದೇವಿ ಎಲ್ಲಿದ್ದಾಳೆ ಅಂತೇಳಿ. ಹನುಮಂತನಿಗೆ ಸೀತೆ ಎಲ್ಲಿದ್ದಾಳೆ ಗೊತ್ತಿದೆ, ಇವನೇ ಸೀತೆಯನ್ನು ಹುಡುಕ್ ತೆಗಿತಾನೆ ಅಂತನ್ನುವ ವಿಶ್ವಾಸ ಶ್ರೀರಾಮಚಂದ್ರನಿಗಿತ್ತು. ಅದಕ್ಕೋಸ್ಕರ ರಾಮಚಂದ್ರ ಎಲ್ಲ ದಿಕ್ಕುಗಳಿಗೂ ಕಪಿ ಹೋಗುವಾಗ ದಕ್ಷಿಣ ದಿಕ್ಕಿಗೆ ಹೊರಟ ಹನುಮಂತನಿಗೆ ಮಾತ್ರ ಅಂಗುಲಿಯಕವನ್ನು ಕೊಡ್ತಾನೆ, ಉಂಗುರವನ್ನು ಕೊಡ್ತಾನೆ. ಉಂಗುರವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಹನುಮಂತ ದೇವನೇ ಮೃಗಯತಿ ಹುಡಿಕೆ ತೆಗೆಯುತ್ತಾನೆ. ಅಂದರೆ ರಾವಣ ಸೀತಾದೇವಿಯನ್ನು ತನ್ನ ಏಕಾಂತವಾದ ಲಂಕೆ ಕರೆದುಕೊಂಡು ಹೋಗುವಾಗ ರಾವಣನೇ ತೆಗೆದುಕೊಂಡು ಹೋಗಿದ್ದಾನೆ ಅಂತ ತಿಳ್ಕೊಂಡಂಥೇಳಿ ಜಟಾಯು ನೋಡಿದ, ದೇವತೆಗಳು ನೋಡಿದರು. ಸಾಮಾನ್ಯ ಅರ್ಥದಲ್ಲಿ ಗೋಗಳು, ಎಮ್ಮೆಗಳು, ದನಕಾಯಿಯವರು, ನೀರು ತರುವವರು ನೋಡಿದರು.
ಇದು ಸಾಮಾನ್ಯ ಅರ್ಥ. ಉದಾಹಾರ್ಯ ಅಂತ ತಿಳ್ಕೊಂಡಂತಂದರೆ ಸರ್ವತ್ರದಲ್ಲಿ ವ್ಯಾಪ್ತವಾಗಿರ್ತಕ್ಕಂಥ ಸಮುದ್ರದ ಮೇಲಿಂದ ಅವನು ಹೋಗುವಾಗ ಅದೃಶನ್ ಅನೇಕ ಜನ ನೋಡಿದರು. ಅನೇಕ ಜನ ನೋಡಿದ ಸಂಪಾತಿಯೂ ಕೂಡ, ಸಂಪಾತಿಯ ಮಗನೂ ಕೂಡ ನೋಡಿದ ವರ್ಣನೆ ವಾಲ್ಮೀಕಿ ರಾಮಾಯಣದಲ್ಲಿ ಬರ್ತದೆ. ಆ ನಂತರ ಕಿಷ್ಕಿಂಧೆಯಲ್ಲಿರ್ತಕ್ಕಂಥ ಸುಗ್ರೀವಾದಿಗಳು ನೋಡಿದ್ದ ವಿವರಣೆಯೂ ಕೂಡ ರಾಮಾಯಣದಲ್ಲಿ ಬರ್ತದೆ. ಹೀಗಾಗಿ ಅವನೇ ಕರೆದುಕೊಂಡು ಹೋಗಿದ್ದಾನೆ ಅಂತ ಗೊತ್ತಾಯಿತು. ಆದರೆ ಅವನು ಲಂಕೆಯಲ್ಲೇ ಇಟ್ಟಿದ್ದಾನೆ, ಬೇರೆ ಕಡೆ ಇಟ್ಟಿದ್ದಾನೆ ಅಂತ ಅನ್ನೋ ಸಂಶಯ ಬಂದಾಗ ಆಗ ಎಲ್ಲ ಕಡೆಗೆ ವಾಯುರೂಪದಿಂದ ಸಂಚರಿಸುವ ವಿಶ್ವಾಭೂತಾನಿ ಸಂಚರಿಸುವ ಹನುಮಂತನು ಅವನು ಮೃಗಯಾತಿ ಹುಡುಕಿ ತೆಗಿತಾನೆ. ಮೃಗಯಾತಿ ಹುಡುಕಿ ತೆಗೆಯುತ್ತಾನೆ. ಬೆಟ್ಟಿಯಾಗಿ ಉಂಗುಲಿಯವನ್ನು ಕೂಡ ಕೊಡ್ತಾನೆ ಅಂತನ್ನುವ ಅರ್ಥ ಈ ಮಂತ್ರಕ್ಕೆ ಬರ್ತದೆ. ಅಂದರೆ ಪರಮಾತ್ಮ ನಿನ್ನ ಸೀತಾದೇವಿ, ಯಾಕಂದರೆ ಸಂಪೂರ್ಣ ರಾಮಚಂದ್ರನ ಸಂಪೂರ್ಣ ಚರಿತ್ರೆಯನ್ನು ತಮ್ಮ ತ್ರಿಕಾಲಜ್ಞಾನದಿಂದ ನೋಡಿದ ವಿಶ್ವಾಮಿತ್ರರು ಪರಮಾತ್ಮ ನಿನ್ನ ಸೇವಕನಾದ ಹನುಮಂತನೇ ಇಷ್ಟು ಸಮರ್ಥನಾಗಿದ್ದರೆ ನೀನೆಷ್ಟು ಸಮರ್ಥನಾಗಿರಬೇಕು? ಇಂಥ ಸಾಮರ್ಥ್ಯವುಳ್ಳ ನೀನು ನನ್ನ ಆಶ್ರಮಕ್ಕೆ ಬಂದು ಅಸುರರನ್ನು ಸಂಹರಿಸು, ನಮ್ಮನ್ನು ರಕ್ಷಿಸು ಅಂತ ತಿಳ್ಕೊಂಡಂತೆ ಕೇಳ್ಕೊಳ್ತಾ ಇದ್ದಾರೆ. ಅಸೌ ಯೋ ಅವಸರ್ಪತಿ ನೀಲಗ್ರೀವೋ ವಿಲೋಹಿತಃ ಉತೈನಂ ಗೋಪಾ ಅದೃಶನ್ ಉದಹಾಟ್ಯ ಉತೈನಂ ವಿಶ್ವಾಭೂತಾನಿ ಸದೃಷ್ಟೋ ಮೃಡಯಾತಿನಃ ಅಂತ ತಿಳ್ಕೊಂಡಂತೇಳಿ ಅಂದಿದ್ದಾರೆ. ಅಥವಾ ಲಂಕೆ, ಅದೇ ಆಗಲೇ ಹೇಳಿದಂತೆ ಪರಮಾತ್ಮನಿಗೆ ಇದನ್ನು ಅರ್ಥ ತೆಗೆದುಕೊಳ್ಬೇಕಾಗಿದ್ದರೆ ನೀಲಗ್ರೀವ, ಪರಮಾತ್ಮ ನೀನು ನೀಲಗ್ರೀವ. ಯಾಕೆ? ಮೇಘಶ್ಯಾಮ ವರ್ಣನವನು. ಮೇಘಶ್ಯಾಮದಲ್ಲಿ ಮೇಘ ಕಪ್ಪು ಮತ್ತು ನೀಲಿ ಮಿಶ್ರಿತವಾಗಿರ್ತಕ್ಕಂಥ ಶರೀರವುಳ್ಳ ನೀನು, ನಿನ್ನ ಕುತ್ತಿಗೆಯೂ ಕೂಡ ನೀಲ ಬಣ್ಣದ್ದಾಗಿದೆ, ಸಾಮಾನ್ಯ ನೀಲ ಬಣ್ಣದಿಂದ ಯುಕ್ತವಾಗಿದೆ. ಇಂಥ ನೀನು ಹೇಗಿದ್ದೀ ಅಂತ ತಿಳ್ಕೊಂಡಂತಂದರೆ ಬಿಲೇಹಿತ ಎಲ್ಲರ ಹೃದಯ ಮಂದಿರದಲ್ಲಿ ವಾಸ ಮಾಡಿದ್ದೆ ಶ್ರೀಹರಿ ನೀನು. ಅಷ್ಟೇ ಅಲ್ಲ, ನೀನು ಅವಸರ್ಪತಿ, ಭಕ್ತರ ಅನುಗ್ರಹಕ್ಕೋಸ್ಕರ ಅನೇಕ ಅವತಾರಗಳನ್ನು ಕೂಡ ತೆಗೆದುಕೊಳ್ಳುತ್ತೆ. ನಿನ್ನನ್ನು ಗೋಪಾಹ ಜ್ಞಾನಿಗಳು, ಗೋ ಅಂದರೆ ಶಾಸ್ತ್ರಗಳನ್ನು ಸಂರಕ್ಷಿಸುವ ಜ್ಞಾನಿಗಳು, ಆನಂತರ ಉದಾಹಾರ್ಯ ಅನೇಕ ನಿನ್ನಗೋಸ್ಕರ ಪೂಜಾ ವಸ್ತುಗಳನ್ನು ಸಂಗ್ರಹ ಮಾಡಿ ತಂದು ಪೂಜೆ ಮಾಡುವ ಅನೇಕ ಸ್ತ್ರೀ ಪುರುಷರು, ಭಕ್ತರಾದ ಸ್ತ್ರೀ ಪುರುಷರು ಕೂಡ ನಿನ್ನ ಅನುಗ್ರಹದಿಂದ ನಿನ್ನನ್ನು ಅವರು ಅದೃಶ್ಯನ್, ನಿನ್ನ ಅನುಗ್ರಹದಿಂದ ಅಪರೋಕ್ಷ ಜ್ಞಾನದಲ್ಲಿ ನಿನ್ನನ್ನು ಕಾಣುತ್ತಾರೆ. ಇಂತಹ ವಿಶ್ವಾಭೂತಾನಿ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಶ್ರೀರಾಮಚಂದ್ರನೇ, ನೀನು ನಹ ಮೃಡಯಾತಿ, ನಮ್ಮನ್ನು ಹುಡುಕಿ ನಮಗೆ ಮೋಕ್ಷದಾಯಕನಾಗುತ್ತೆ. ಈ ಮಂತ್ರಕ್ಕೆ ರಾಮನ ಪರವಾಗಿ, ಆನಂತರ ಹನುಮಂತನ ಪರವಾಗಿಯೂ ಕೂಡ ಅರ್ಥ ಮಾಡಲಿಕ್ಕೆ ಬರ್ತದೆ. ಇದನ್ನು ಕೃಷ್ಣನ ಪರವಾಗಿಯೂ ಅರ್ಥ ಮಾಡಲಿಕ್ಕೆ ಬರ್ತದೆ. ಕೃಷ್ಣನು ಮೇಘಶ್ಯಾಮ, ಆದ್ದರಿಂದಾಗಿ ನೀಲಗ್ರೀವ, ಅವನು ಹೃದಯ ಗುಹಾದಲ್ಲಿದ್ದು ಜಗತ್ತಿನಲ್ಲಿ ಕೃಷ್ಣಾವತಾರ ತೆಗೆದುಕೊಂಡಿದ್ದಾನೆ. ಅವನನ್ನು ಗೋಪಾಲಕರು, ಗೋಪಿಯರು, ಉದಾಹಾರ್ಯ ತಲೆ ಮೇಲೆ ಕೊಡ ಇಟ್ಕೊಂಡು ನೀರು ತರ್ತಕ್ಕಂಥ ಆ ಗೋಪಿಯರು ಕೂಡ ಆ ಪರಮಾತ್ಮನನ್ನು, ಕೃಷ್ಣ ರೂಪಿಯನ್ನು ಪರಮಾತ್ಮ ನೋಡಿದ್ದಾನೆ. ಇಂಥ ಪರಮಾತ್ಮ ವಿಶ್ವಾಭೂತಾನೆ, ವಿಶ್ವರೂಪವನ್ನು ತೋರಿಸಿರ್ತಕ್ಕಂಥ ಎಲೆ ಶ್ರೀಕೃಷ್ಣ, ನೀನು ನಮ್ಮ ಸಂರಕ್ಷಕನಾಗು, ನಮಗೆ ಮೋಕ್ಷದಾಯಕನಾಗು ಅಂತೂ ಕೂಡ ಈ ಮಂತ್ರಕ್ಕೆ ಅರ್ಥ ಮಾಡಲಿಕ್ಕೆ ಬರ್ತದೆ.
असो यो अवसर्पति नीलग्रीवो विलोहितः उतैनं गोपा अदृशन् उदहार्यः उतैनं विश्वा भूतानि सदृष्टो मृडयातिनः. ಇನ್ನು 9ನೇ ಮಂತ್ರ. ನಮೋ ಅಸ್ತು ನೀಲಗ್ರೀವಾಯ ಸಹಸ್ರಾಕ್ಷಾಯ ಮೀಢುಷೇ ಅಥೋ ಯೇ ಅಸ್ಯ ಸತ್ವಾ ನೋಹಂ ತೇಭ್ಯೋ ಕರಂ ನಮಃ. ನಮೋ ಅಸ್ತು ನೀಲಗ್ರೀವಾಯ ಸಹಸ್ರಾಕ್ಷಾಯ ಮೀಢುಷೇ ಅಥೋ ಯೇ ಅಸ್ಯ ಸತ್ವಾ ನೋಹಂ ತೇಭ್ಯೋ ಕರಂ ನಮಃ. ಇದನ್ನು ರುದ್ರದೇವರ ಪರವಾಗಿ ಅರ್ಥ ಈ ರೀತಿಯಾಗಿ ಮಾಡ್ಬೋದು. ಹೇಗೆ ಅಂತ ತಿಳ್ಕೊಂಡಂತಂದರೆ, ನೀಲಗ್ರೀವನು, ನೀಲಿ ಬಣ್ಣದ ಕುತ್ತಿಗೆ ಉಳ್ಳವನು, ಸಹಸ್ರಾಕ್ಷನು, 1000 ಕಣ್ಣು ಉಳ್ಳವನು. 1000 ಕಣ್ಣು ಉಳ್ಳವನು ಅಂತ ತಿಳ್ಕೊಂಡಂತ ಹೇಳಿ ಅರ್ಥ ಮಾಡುವಾಗ ಸರ್ವತ್ರದಲ್ಲಿಯೂ ದೃಷ್ಟಿ ಇರುವಂತಕ್ಕಂಥವನು ಅಂತ ಅನ್ನೋದನ್ನು ಅರ್ಥ ಮಾಡಬೇಕು. ಇಂಥವನು ಮೀಢುಷೆ, ಭಕ್ತರ ಇಚ್ಛೆಗಳನ್ನು ಪರಿಪೂರ್ಣವಾಗಿ ಮಾಡ್ತಕ್ಕಂಥವನಾಗಿದ್ದಾನೆ. ಇಂಥ ರುದ್ರದೇವರೇ ನಿಮಗೆ ನಮಸ್ಕಾರ. ಅಥೋ ಅಸ್ಯ ಸತ್ವಾನ್, ಆನಂತರ ಇವನ ಸಮೀಪದಲ್ಲಿರ್ತಕ್ಕಂತಹ ಪ್ರಮಥಗಣಗಳು ಯಾರಿದ್ದಾರೆ ಅವರಿಗೂ ಕೂಡ ನಾನು ನಮಸ್ಕರಿಸುತ್ತೇನೆ ಅಂತನ್ನುವುದು 9ನೇ ಮಂತ್ರದ ರುದ್ರ ದೇವರ ಪರವಾಗಿ ಇರ್ತಕ್ಕಂಥ ಅರ್ಥವಾಗ್ತದೆ. ಇದನ್ನು ಭಗವಂತನ ಪರವಾಗಿ ಅರ್ಥ ಮಾಡಬೇಕಾಗಿದ್ದರೆ ಭಗವಂತನ ಭಕ್ತರನ್ನೂ ಕೂಡ ಸ್ತೋತ್ರ ಮಾಡದಂತೆ ಆಗ್ತದೆ. ಮೀಢುಷೆ, ಭಕ್ತರ ಇಚ್ಛೆಗಳನ್ನು ಪೂರ್ತಿ ಮಾಡುವ ಉದಾರಿಯಾಗಿರ್ತಕ್ಕಂಥ ಶ್ರೀರಾಮಚಂದ್ರನೇ, ತೇ ನಮಃ, ನಿನಗೆ ನಮಸ್ಕಾರ. ಆನಂತರ ಸ್ತವಾನಃ, ನಿನ್ನನ್ನು ಸತತವಾಗಿ ಸ್ತೋತ್ರ ಮಾಡುವ, ನಿನ್ನ ಪೂಜೆ ಮಾಡುವ ನಿನ್ನ ಭಕ್ತರಿದ್ದಾರಲ್ಲ, ನೀಲಗ್ರೀವ ರುದ್ರದೇವರು, ಅವರಿಗೂ ನಮಸ್ಕಾರ. ಸಹಸ್ರಾಕ್ಷ ಇಂದ್ರನಿಗೂ ನಮಸ್ಕಾರ. ಉಪಲಕ್ಷಣತೆಯ ಉಳಿದ ದೇವತೆಗಳು, ಜ್ಞಾನಿಗಳು ಎಲ್ಲರಿಗೂ ನಮಸ್ಕಾರ. ಯಾಕೆ ನೀನು ಜಗತ್ತನ್ನೇ ಪರಿವಾರವನ್ನಾಗಿ ತಿಳಿದುಕೊಂಡಿದ್ದಿ ರಾಮಚಂದ್ರ. ನಿನ್ನ ಪರಿವಾರದವರಿಗೆ ನಮಸ್ಕಾರ ಮಾಡಿದರೆ ನೀನು ನಮ್ಮನ್ನು ನಿಶ್ಚಿತವಾಗಿಯೂ ಕೂಡ ಉದ್ಧಾರ ಮಾಡ್ತಿ. ಆದ್ದರಿಂದಲೇ ನಾವು ಮಂಗಲಾಷ್ಟಕ ಇತ್ಯಾದಿಗಳನ್ನು ಹೇಳುವಾಗ ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂ ಸೂನುರ್ಗರುತ್ಮಾನ್ ರಥಃ ಪೌತ್ರಶ್ಚಂದ್ರ ವಿಭೀಷಣಸ್ಸುರಗುರು ಶೇಷಶ್ಚ ವಿಭೂಷಣಸ್ಸುರಗುರು ಶೇಷಶ್ಚ ಶಯ್ಯಾಸನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾಃ ಯಸ್ಯ ಪ್ರಭೋಃ ಸೇವಕಾಃ ಸತ್ರೈಲೋಕ್ಯ ಕುಟುಂಬಪಾಲನಪರಃ ಕುರ್ಯಾತ್ ಸದಾ ಮಂಗಲಂ. ಪರಮಾತ್ಮ, ನಿನ್ನ ಪತ್ನಿ ಮಹಾಲಕ್ಷ್ಮೀ ದೇವಿ, ನಿನ್ನ ವಾಹನ ಗರುಡ, ನಿನ್ನ ಮೊಮ್ಮಗ ರುದ್ರದೇವರು, ನಿನ್ನ ಇನ್ನೊಬ್ಬ ಮೊಮ್ಮಗ ಶೇಷದೇವರು ನಿನ್ನ ಹಾಸಿಗೆಯಾಗಿದ್ದಾರೆ. ಆನಂತರ ಕಶ್ಯಪರ ಪುತ್ರ ಗರುಡ ನಿನ್ನ ವಾಹನನಾಗಿದ್ದಾನೆ. ಇಂಥ ಅನೇಕ ದೇವತೆಗಳನ್ನೇ ಕುಟುಂಬಿಗಳನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ನೀನು ನಮಗೆ ಮಂಗಲಕರನಾಗು ಅಂತ ತಿಳ್ಕೊಂಡಂತೇಳಿ ಮಂಗಲಾಷ್ಟಕದಲ್ಲಿ ಅವರನ್ನು ಸ್ತೋತ್ರ ಮಾಡಿದ್ದಾರೆ. ಆದ್ದರಿಂದಾಗಿ ಭಗವಂತನಿಗೆ ತನ್ನ ಭಕ್ತರನ್ನು ನಿಂದೆ ಮಾಡೋದು ಎಂದಿಗೂ ಸೇರೋದಿಲ್ಲ. ನಮ್ಮಲ್ಲಿ ತಪ್ಪು ಕಲ್ಪನೆಗಳಿವೆ. ವೈಷ್ಣವರು ಶಿವನನ್ನು ಬೈಬೇಕು, ಶೈವರು ವಿಷ್ಣುವಿನನ್ನು ಬೈಬೇಕು, ಹಾಗೆ ಅಂತಕೊಂಡಂತೇಳಿ ಶೈವ ವೈಷ್ಣವರ ಜಗಳದಲ್ಲಿ ಏನೋ ಅಂಧವಿಶ್ವಾಸದಿಂದ ಬಂದಿದೆ. ಹಾಗಿಲ್ಲ. ನಮಗೆ ರುದ್ರದೇವರು ನಮಗಿಂತ ಅನಂತ ಪಾಲ ಶಿವಶಂಕರನಾಗಿರ್ತಕ್ಕಂಥ ಕೈಲಾಸಪತಿ ನಮಗೂ ಆರಾಧ್ಯ ದೇವನೇ ಆಗಿದ್ದಾನೆ. ತಾರತಮ್ಯಾನುಸಾರ ಅವನಿಗಿಂತ
ಉತ್ತಮರು ಬ್ರಹ್ಮವಾಯುಗಳು, ಅನಂತರ ಅವರಿಗಿಂತ ಉತ್ತಮರು ಲಕ್ಷ್ಮೀನಾರಾಯಣರು. ಈ ಕ್ರಮದಲ್ಲಿ ನಾವು ತಾರತಮ್ಯಾನುಸಾರವಾಗಿ ಸಕಲ ದೇವತೆಗಳನ್ನು ಪೂಜೆ ಮಾಡ್ತೇವೆ. ಈ ಸಿದ್ಧಾಂತವನ್ನು ಜಗತ್ತಿಗೆ ಕೊಟ್ಟಿರ್ತಕ್ಕಂಥವರು ಶ್ರೀಮದಾಚಾರ್ಯರು. ಆದ್ದರಿಂದಲೇ ಆ ಎಲ್ಲ ದೇವತೆಗಳ ಅನುಗ್ರಹ ನಮಗೆ ಬೇಕು ಅಂತೇಳಿ ಮಂಗಲಾಷ್ಟಕದಲ್ಲಿ ಬ್ರಹ್ಮ ವಾಯು ಗಿರೀಶ ಶೇಷ ಗರುಡ ದೇವೇಂದ್ರ ಕಾಮೋ ಗುರು ಚಂದ್ರಾರ್ಕೌ ವರುಣಾನಲೋ ಮನು ಯಮೋ ವಿತ್ತೇಚ ವಿಘ್ನೇಶ್ವರೋ ನಾ ಸತ್ಯೋ ನಿರರತಿ ಮರುತ್ಕಣಯುತ ಪರ್ಜನ್ಯ ಮಿತ್ರಾದಯ ಸಸ್ತ್ರೀಕಾಸುರಪುಂಗವ ಪ್ರತಿದಿನಂ ಕುರ್ಯಾತ್ ಸದಾ ಮಂಗಲಂ. ಬ್ರಹ್ಮದೇವರು, ವಾಯುದೇವರು, ರುದ್ರದೇವರು, ಗರುಡಶೇಷರು, ಅಷ್ಟದಿಕ್ಪಾಲಕರು, ಮರುತ್ಗಳು, ಎಲ್ಲ ದೇವತೆಗಳು ನಮ್ಮನ್ನು ಅನುಗ್ರಹ ಮಾಡಲಿ. ಶ್ರೀಮದಾಚಾರ್ಯರ ಮತದಲ್ಲಿ ಯಾವ ದೇವತೆಗಳು ನಿಂದಾರ್ಹರಲ್ಲ. ಅವರನ್ನು ನಾವು ತಿರಸ್ಕಾರ ಮಾಡಿದರೆ ಮಹಾಪಾಪಕ್ಕೆ ಗುರಿ ಆಗ್ತೇವೆ. ದೇವತೆಗಳ ಸಂದರ್ಭದಲ್ಲಿ ನಾನು ಶೈವ ವೈಷ್ಣವ ಅಂತಿಕೊಂಡಂತೇಳಿ ಅಂತಕ್ಕಂಥ ಇನ್ನೊಬ್ಬರ ನಿಂದೆಗೋಸ್ಕರ ಶೈವ ವೈಷ್ಣವತ್ವ ಉಪಯೋಗಿಸ್ತಾ ಇದ್ದರೆ ನಿರುಪಯುಕ್ತವಾದದ್ದು. ಆದ್ದರಿಂದಾಗಿ ಈ ಮಂತ್ರದಲ್ಲಿ ದೇವರ ಜೊತೆಗೆ ದೇವರ ಆ ಪರಿವಾರ ದೇವತೆಗಳನ್ನು ಕೂಡ ಸ್ತೋತ್ರ ಮಾಡಿದ್ದಾರೆ. ಇದು ಒಂದು ಅರ್ಥ. ಇನ್ನೊಂದು ಅರ್ಥ ರಾಮದೇವರ ಪರವಾಗಿ ನಮೋ ಅಸ್ತು ನೀಲಗ್ರೀವಾಯ. ಮೇಘಶ್ಯಾಮ ಬಣ್ಣನಾದ ಕಪ್ಪು ನೀಲಯುಕ್ತವಾದ ಕಂಠವುಳ್ಳ ಶ್ರೀಹರಿಯೇ, ನೀನು ಸಹಸ್ರಾಕ್ಷ. ಯಾಕೆ ಪುರುಡ ಸೂಕ್ತದಲ್ಲಿ ನಿನಗೆ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ತಿಳ್ಕೊಂಡಂಥೇಳಿ ನಿನ್ನನ್ನು ಅಲ್ಲಿ ಸ್ತೋತ್ರ ಮಾಡಿದ್ದಾರೆ ಅಲ್ಲ. ಸಹಸ್ರಾಕ್ಷ ಸಹಸ್ರಪಾತ್ ಅಂತ ತಿಳ್ಕೊಂಡಂತೆ ಹೋಗಲಪ್ಪ. ರಾಮಾವತಾರದಲ್ಲಿ ಸಹಸ್ರಾಕ್ಷ ಅಂತ ತಿಳ್ಕೊಂಡಂತಂದರೆ ರಾಮಾವತಾರದಲ್ಲಿ ಸಹಸ್ರಾಕ್ಷ ಹೇಗೆ ಅಂತ ತಿಳ್ಕೊಂಡಂತಂದರೆ ಖರ ತ್ರಿಶಿರ ದೂಷಣರ ಜೊತೆಗೆ ಯುದ್ಧ ಮಾಡುವಾಗ, ರಾವಣನ ಜೊತೆಗೆ ಯುದ್ಧ ಮಾಡುವಾಗ ಪರಮಾತ್ಮ ಅಸಂಖ್ಯ ರೂಪಗಳನ್ನು ತೆಗೆದುಕೊಳ್ತಾನೆ. ಇದರ ವರ್ಣನೆ ರಾಮ ಪರಸ್ತಾತ್ ಪರತೋಪಿ ರಾಮ, ರಾಮ ಪರಂ ದಿಕ್ಷು ವಿದುಕ್ಷು ರಾಮ, ರಾಮೈರನಂತೈರಿತಿ ವಿಶ್ವರೂಪ ನಿಘ್ನನ್ ಅರಾತೀನ್ ವಿರರಾಜ ರಾಮ ಅಂತನ್ನುವ ಶ್ಲೋಕದಲ್ಲಿ ಬಂದಿದೆ. ಖರತ್ರಿಶಿರ ದೂಷಣರು 3 ಲಕ್ಷ ಜನ. ಈ ಕಡೆಗೆ ಸೀತೆಯ ರಕ್ಷಣೆಗೆ ಲಕ್ಷ್ಮಣನನ್ನಿಟ್ಟು ಇವರ ಜೊತೆಗೆ ಯುದ್ಧಕ್ಕೆ ಬಂದವನು ಶ್ರೀರಾಮಚಂದ್ರ ಮಾತ್ರ. ಆಗ 3 ಲಕ್ಷ ಜನರನ್ನು ಕೊಲ್ಲಬೇಕಲ್ಲ, 3 ಕೋಟಿ ಜನರನ್ನು ಒಬ್ಬೊಬ್ಬರನ್ನು ಕೊಲ್ತಕ್ಕದೊಳಗೆ ಸಮಯ ಭಾಳ ಆಗ್ತದೆ. ಪರಮಾತ್ಮ ಎಷ್ಟು ಜನ ಖರತ್ರಿಶಿರ ದೂಷಣ ರಾಕ್ಷಸರಿದ್ದರು ಅಷ್ಟು ರೂಪ ತೆಗೆದುಕೊಂಡ, ಅವ್ರ ಎದುರಿಗೆ ಬಂದ. ಅಷ್ಟೇ ಅಲ್ಲ, ಅವರಿಗೆ ತಮ್ಮ ಬದಿಯಲ್ಲಿದ್ದವನು ರಾಮನಂತೆ ಕಾಣುವಂತೆ ಮಾಡಿದ. ಹೀಗಾಗಿ ಏನಾಯಿತು, ಆ ಸೈನಿಕರು ತನ್ನ ಬದಿಯಲ್ಲಿದ್ದವನು ರಾಮ ಅಂತ ಅವನು ಹೊಡೆದ, ಇವನು ರಾಮ ಅಂತ ಇವನು ಹೊಡೆದ. ರಾಮ ನೋಡ್ತಾ ನಿಂತ್ಕೊಂಡಿದ್ದ ಅಷ್ಟೆ. ಹೀಗೆ ಸಹಸ್ರಾದಿ ರೂಪ ತೆಗೆದುಕೊಂಡು ಅಷ್ಟು ರೂಪದಲ್ಲಿರುವ ಕಣ್ಣು ಸಹಸ್ರಾಕ್ಷ. ಸಹಸ್ರ ಅಂತಂದರೆ ಬಹು, ಅನಂತ, ಅಸಂಖ್ಯ ಕಣ್ಣುಗಳನ್ನಾಗಿದ್ದಿ ಖರತ್ರಿಶಿರ ದೂಷಣರನ್ನು ಕೊಲ್ಲುವಾಗ. ಅದೇ ರೀತಿ ರಾವಣ ಯಾವಾಗ ಮಾಯಾಯುದ್ಧವನ್ನು ಪ್ರಾರಂಭ ಮಾಡಿದ, ರಾಮನಿಗೆ ಕಣ್ಣಿಗೆ ಕಾಣದಂತೆ ತಾನು ಮಾಯವಾಗಿ ಯಾವಾಗ ಬಾಣಗಳನ್ನು ಪ್ರಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದ, ಆಗ ರಾಮನು ಕೂಡ ಸಾವಿರಾರು ರೂಪಗಳನ್ನು ತೆಗೆದುಕೊಂಡ. ರಾವಣನಿಗೆ ಎಲ್ಲಿ ಬಾಣ ಹೊಯ್ಕಬೇಕು, ಇಲ್ಲಿಯೂ ರಾಮ, ಇಲ್ಲಿಯೂ ರಾಮ, ಇಲ್ಲಿಯೂ ರಾಮ, ಇಲ್ಲಿಯೂ ರಾಮ, ಎಲ್ಲ ಕಡೆಯಲ್ಲೂ ರಾಮಚಂದ್ರ. ಆದ್ದರಿಂದ ಬಾಣ ಎಲ್ಲಿ ಬಿಡಬೇಕು, ಬಾಣ ಬಿಡಲಿಕ್ಕೆ ಆಗಲಿಲ್ಲ. ಆಗ ರಾಮಚಂದ್ರ ಅವನನ್ನು ಸಂಹಾರ ಮಾಡ್ತಾನೆ. ಹೀಗೆ ಸಹಸ್ರಾಕ್ಷಾಯ, ಭಕ್ತರ ಉದ್ಧಾರಕನಾದ ಭಕ್ತರ ಇಚ್ಛೆಗಳನ್ನು ಪೂರ್ತಿ ಮಾಡುವುದಕ್ಕೋಸ್ಕರ ಶ್ರೀರಾಮಚಂದ್ರ ಆ ಅನೇಕ ರೀತಿಯಾಗಿರ್ತಕ್ಕಂಥವರನ್ನು ಸಂಹಾರ ಮಾಡಿದೆ. ಅನೇಕ ರೂಪ ಸಹಸ್ರಾಕ್ಷನಾಗಿ ನೀನು ಸಂಹಾರ ಮಾಡಿದ್ದೆ.
ಅಷ್ಟೇ ಅಲ್ಲ, ನೀನು ಸ್ತವಾನಃ, ನಿನ್ನನ್ನು ಸ್ತೋತ್ರ ಮಾಡತಕ್ಕಂತಹ ಕಪಿಗಳಿಗೆ ಅನುಗ್ರಹ ಮಾಡಿದೆ, ವಿಭೀಷಣನ ಪರಿವಾರದವರಿಗೆ ಅನುಗ್ರಹ ಮಾಡಿದೆ. ಯಾರು ನಿನಗೆ ಭಕ್ತರಾಗ್ತಾರೆ ಅಂಥವರಿಗೆ ನೀನು ನಿನ್ನ ಸಹಾಯ ಹಸ್ತವನ್ನು ಕೊಟ್ಟು ಉದ್ಧಾರ ಮಾಡ್ತಿ. ಆದ್ದರಿಂದ ನಿನಗೆ ಮೀಢುಷೇ ನಮಃ, ಭಕ್ತರ ಅಭಿಷ್ಟಗಳನ್ನು ಪೂರೈಸುವ ಶ್ರೀರಾಮಚಂದ್ರನೇ ನಿನಗೆ ಸಾಷ್ಟಾಂಗ ನಮಸ್ಕಾರ ಅಂತ ಹೇಳಿ ಈ ಶ್ಲೋಕದಲ್ಲಿ 9ನೇ ಮಂತ್ರದಲ್ಲಿ ಈ ರುದ್ರಾಧ್ಯಾಯದಲ್ಲಿ ವರ್ಣನೆ ಮಾಡ್ತಾರೆ. ನಮೋ ಅಸ್ತು ನೀಲಗ್ರೀವಾಯ ಸಹಸ್ರಾಕ್ಷಾಯ ಮೀಢುಷೇ ಅಥೋ ಯಸ್ಯ ಸತ್ವಾನೋ ಅಹಂ ತೇಭ್ಯೋ ಕರಂ ನಮಃ. ರುದ್ರ ಪರವಾಗಿ ನಾನು ಹೇಳುವ ಅರ್ಥ ಸಾಯಣಾಚಾರ್ಯರು, ಆನಂತರ ಇನ್ನೂ 2 ವ್ಯಾಖ್ಯಾನಗಳು ಸಿಗ್ತವೆ ನಮಗೆ. ಅವರ ವ್ಯಾಖ್ಯಾನ ಪರವಾಗಿ ನಾನು ಅರ್ಥ ಹೇಳ್ತಾ ಇದ್ದೆ. ಅಂದರೆ ಅವರು ಅಷ್ಟು ಸಾಮಾನ್ಯ ಅರ್ಥ ಮಾಡಿದ್ದಾರೆ. ಆದರೆ ಇವರು ಸತ್ಯಧರ್ಮವನ್ನು ಮಾತ್ರ ಇಂಥ ಅದ್ಭುತವಾದ ಅರ್ಥವನ್ನು ಮಾಡ್ತಾರೆ. ಅದನ್ನು ನಾವು ಇಲ್ಲಿ ನೋಡೋಣ. ಇನ್ನು ಇದರ ನಂತರ ಇರತಕ್ಕಂತಹ ಮಂತ್ರ ಅಂತ ತಿಳ್ಕೊಂಡಂತಂದರೆ 10ನೇ ಮಂತ್ರ. ಮಂತ್ರ ಈ ರೀತಿಯಾಗಿದೆ. ಪ್ರಮುಂಚ ಧನ್ವನಸ್ತ್ವಂ ಉಭಯೋ ರಾತ್ನಿರ್ಯೋಜ್ಯಾಂ ಯಾಶ್ಯತೆ ಹಸ್ತ ಇಷವಃ ಪರಾತಾ ಭಗವೋ ವಪ. ಪ್ರಮುಂಚ ಧನ್ವನಃ ತಂ ಉಭಯೋ ರಾತ್ನಿರ್ಯೋಜ್ಯಾಂ ಯಾಶ್ಚ ತೇ ಹಸ್ತ ಇಷವಃ ಪರಾತಾ ಭಗವೋ ವಪ. ಇದರ ಉಳಿದವರು ಮಾಡಿದ ರುದ್ರಪರವಾಗಿರ್ತಕ್ಕಂಥ ಅರ್ಥ ಈ ರೀತಿಯಾಗಿದೆ. ಎಲೆ ಷಡ್ಗುಣೈಶ್ವರ್ಯ ಸಂಪನ್ನನಾಗಿರ್ತಕ್ಕಂಥ ರುದ್ರದೇವರೇ, ಧನ್ವನಃ ಉಭಯೋರಾತ್ನಿರ್ಯೋಜ್ಯಾಂ, ನಿನ್ನ ಬಿಲ್ಲಿನ ತುದಿಗಳನ್ನು, ರಾತ್ನಿ ಅಂತ ತಿಳ್ಕೊಂಡಂತಂದರೆ ಭುಜದ ತುದಿಗಳು, ಜ ಅಂತಂದರೆ ಅಲ್ಲಿ ಬಿಗಿದಿರ್ತಕ್ಕಂಥ ಹಗ್ಗವನ್ನು ನೀನು ರಾತ್ನಿರ್ಯೋಜ್ಯಾಂ ಪ್ರಮುಂಚ, ಅದನ್ನು ಶಿಥಿಲ ಮಾಡು. ಈಗ ಶತ್ರುಗಳು ವಿನಾಶವಾಗಿದೆ, ಈಗ ಅದನ್ನು ಕಟ್ಟಿದ್ದನ್ನು ಬಿಡಿಸಿಬಿಡು. ಯಾಶ್ಯತೆ ಹಸ್ತ ಇಷವಃ ಪರಾತಾ ಭಗವೋ ವಪ. ಇನ್ನು ನಿನ್ನ ಯಾವಾಗ ಧನುಷ್ಯದ ಬಿಚ್ಚಿಬಿಡ್ತೀಯ, ಆಗ ಯುದ್ಧ ಮಾಡೋ ಪ್ರಸಂಗ ಇರೋದಿಲ್ಲ, ಆಗ ಬಾಣಗಳ ಅವಶ್ಯಕತೆಯೂ ಕೂಡ ಇಲ್ಲ. ಆ ಬಾಣಗಳನ್ನು ನಿನ್ನ ಬಾಣಗಳನ್ನು ಇಡ್ತಕ್ಕಂತಹ ಬತ್ತಳಿಕೆಯಲ್ಲಿ ಅವುಗಳನ್ನು ಇಟ್ಟು ಬಿಡು, ಅವುಗಳನ್ನು ಪರಾಂಗುಖವನ್ನಾಗಿ ಮಾಡು ಅಂತ ತಿಳ್ಕೊಂಡಂಥೇಳಿ ರುದ್ರಪರವಾಗಿ ರುದ್ರದೇವರಿಗೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾರೆ. ಆದರೆ ಇದನ್ನು ರಾಮನ ಪರವಾಗಿ ಅರ್ಥ ಮಾಡಬೇಕಾಗಿದ್ದರೆ ವಿಶ್ವಾಮಿತ್ರರು ರಾಮಚಂದ್ರನಿಗೆ ಸ್ತೋತ್ರ ಮಾಡ್ತಾರೆ. ಹೇ ಭಗವನ್, ಎಲೆ ಪೂಜ್ಯನಾಗಿರ್ತಕ್ಕಂತಹ ರಾಮಚಂದ್ರನೇ, ತೇ ಧನ್ವನಃ, ನಿನ್ನ ಧನುಷ್ಯ ಅಂತೇನಿದೆ, ರಾತ್ನಿಹಿ, ಅದರ 2 ತುದಿಗಳು ಅಂತೇನಿವೆ, ಆ ತುದಿಗಳನ್ನು ಜಾ ಮೌರ್ವಿಹಿ, ಆನಂತರ ಮೌರ್ವಿಹಿ ಧನ್ವನಃ ರಾತ್ನಿಹಿ ಜಾ ಅಂದರೆ ಹಗ್ಗ, ಆ ಹಗ್ಗವನ್ನು ಹಿಡಿದು ಧನುಷ್ಟಂಕಾರ ಮಾಡು. ಅಲ್ಲಿ ಪ್ರಮುಂಚ ಅಂದರೆ ಶಿಥಿಲಗೊಳಿಸು ಅಂತ ಅರ್ಥ ಮಾಡಿದ್ದಾರೆ. ಇಲ್ಲಿ ರಾಮನ ಪರವಾಗಿ ಅರ್ಥವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ, ನಿನ್ನ ಧನುಷ್ಯದ 2 ತುದಿಗಳಲ್ಲಿರುವ ಜಾ, ಆ ಮಧ್ಯದ ಹಗ್ಗ ಅಂತಿಕೊಂಡಂತೇನಿದೆ, ಅದನ್ನು ಟಂಕಾರ ಮಾಡಿ ಯಾಶ್ಚತೆ ಹಸ್ತ ಇಷವಃ, ನಿನ್ನ ಕೈಯಲ್ಲಿರ್ತಕ್ಕಂಥ ಬಾಣಗಳನ್ನು ಆ ಜ್ಯಾದಲ್ಲಿ ಸಂಯೋಜನೆ ಮಾಡಿ ನೀನು ಮಾಡು, ಪ್ರಮುಂಚ ಬಿಡು. ಯಾರ ಮೇಲೆ? ವಿಶ್ವಾಮಿತ್ರ ಹೇಳ್ತಾರೆ, ನನ್ನ ಯಜ್ಞಕ್ಕೆ
ಅನೇಕ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ವಿಘ್ನವನ್ನು ಮಾಡ್ತಕ್ಕಂಥವರಿದ್ದಾರಲ್ಲ, ಸುಬಾಹು, ಮಾರೀಚ, ತಾಟಕ, ಇಂಥವರ ಮೇಲೆ ಪ್ರಮುಂಚ ನಿನ್ನ ಬಾಣಗಳನ್ನು ಬಿಡು. ಆ ಬಾಣಗಳು ಬಿಡು. ಆ ನಂತರ ಅವರನ್ನು ಅವರನ್ನು ಕೊಂದ ಮೇಲೆ ಅವುಗಳನ್ನು ಇಲ್ಲೇ ಬಿಡಬೇಡ. ಮತ್ತು ಅವು ಮತ್ತೆ ಪುನಃ ಹುಟ್ಟಿ ಅವು ರಕ್ತಬೀಜ ಇದ್ದ ಹಾಗೆ ನಮಗೆ ಪೀಡೆಯನ್ನು ಕೊಡ್ತದೆ. ಅಂಥವರನ್ನು ಇಟ್ಬಿಡು ಅಂತಂದರೆ ಅಂದಂಥ ಮೆಸರಲ್ಲಿ ಇಟ್ಬಿಡು. ಬಾಣಗಳನ್ನು ಬತ್ತಳಿಕೆಯಲ್ಲಿ ಇಡುವ ಸಾಮಾನ್ಯ ಅರ್ಥ. ಸುಬಾಹು, ಮಾರೀಚ, ತಾಟಗಾದಿಗಳನ್ನು ಕೊಂದು ಅವರನ್ನು ಅಂದಂಥ ಮೆಸರಲ್ಲಿ ಹಾಕಿಬಿಡು. ಯಾಕೆ? ನಿನ್ನನ್ನು ನಾನು ಕರೆದುಕೊಂಡು ಹೋಗೋದು ನನ್ನ ಯಜ್ಞ ರಕ್ಷಣೆಗೋಸ್ಕರ. ನನ್ನ ಯಜ್ಞ ರಕ್ಷಣೆಗೋಸ್ಕರ ಬಂದಿರತಕ್ಕಂಥ ನೀನು ನನಗೆ ಪೀಡಾಕಾರರಾಗಿರ್ತಕ್ಕಂಥ ಈಗ ತಾಟಕೆ ಮಧ್ಯೆಯಲ್ಲಿ ಭೇಟಿಯಾಗ್ತಾಳೆ. ಯಜ್ಞದ ಸಂದರ್ಭದಲ್ಲಿ ಬರ್ತಾರೆ ಸುಬಾಹು, ಮಾರೀಚರು. ಅವರ ವಿಷಯದಲ್ಲಿ ನಿನ್ನ ಧನುಷ್ಟಂಕಾರ ಮಾಡಿ ನಿನ್ನ ಬಾಣಗಳನ್ನು ಅವರ ಮೇಲೆ ಬಿಟ್ಟು ಅವರನ್ನು ಸಂಹರಿಸಿ ಅಂದಂಥ ಮೆಸಗೆ ಹಾಕಿಬಿಡು. ನಾವು ನಿರ್ವಿಘ್ನವಾಗಿ ಯಜ್ಞಯಾಗಾದಿಗಳನ್ನು ಮಾಡ್ತೇವೆ ಅಂತ ತಿಳ್ಕೊಂಡು ಅಂತೇಳಿ 10ನೇ ಮಂತ್ರದಲ್ಲಿ ವಿಶ್ವಾಮಿತ್ರರು ವರ್ಣನೆ ಮಾಡ್ತಾರೆ. ಎಷ್ಟು ಸುಂದರವಾದ ಅರ್ಥ ನಮಗೆ ಸತ್ಯಧರ್ಮತೀರ್ಥ ಹೇಳಿಕೊಡ್ತಾರೆ. ಪ್ರಮುಂಚ ಧನ್ವನಃ ತಮ್ ಉಭಯೋ ರಾತ್ನಿರ್ಯೋಜ್ಯಾಂ ಯಾಶ್ಚತೆ ಹಸ್ತೈಷವಃ ಪರಾತಾ ಭಗವೋ ವಪ. ಇವನ್ನು 11ನೇ ಮಂತ್ರ. 11ನೇ ಮಂತ್ರ ಈ ರೀತಿಯಾಗಿದೆ. ಅವತತ್ಯ ಧನುತ್ವಗಂ ಸಹಸ್ರಾಕ್ಷಶತೆ ದಿಶು ನಿಶೀರ್ಯ ಶಾಲ್ಯಾನಾಂ ಮುಖಾ ಶಿವೋ ನ ಸುಮನಾ ಭವ. ಈ ರೀತಿಯಾಗಿ ಆ ಮಂತ್ರ ಇದೆ. ಈ ಮಂತ್ರವನ್ನು ರುದ್ರಪರವಾಗಿ ಈ ರೀತಿಯಾಗಿ ಅರ್ಥವನ್ನು ಮಾಡಬಹುದು. ಆ ರೀತಿಯಾಗಿ ಮಾಡಿದ್ದಾರೆ ಸಾಯಣಾಚಾರ್ಯ ಮೊದಲಾದಂಥವರು. ಸಹಸ್ರಾಕ್ಷ ಎಲೆ 1000 ಕಣ್ಣುಳ್ಳವನೇ. ನಿಜವಾಗಿಯೂ ಸಹಸ್ರಾಕ್ಷ ಅಂತಂದರೆ ಇಲ್ಲ ಪರಮಾತ್ಮ ಇಲ್ಲ ಇಂದ್ರ ಆಗ್ತದೆ. ರುದ್ರದೇವರನ್ನು ಸಹಸ್ರಾಕ್ಷ ಅಂತ ತಿಳ್ಕೊಂಡಂತೇಳಿ ಸರ್ವಸಾಮಾನ್ಯವಾಗಿ ಎಲ್ಲೂ ಕರೆದಿಲ್ಲ. ಆದ್ದರಿಂದ ಇದರಿಂದಲೇ ಗೊತ್ತಾಗ್ತದೆ ಸಹಸ್ರಾಕ್ಷ ಸಹಸ್ರಪಾತ್ ಅನ್ನುವ ಈ ವಿಶೇಷಣ ಭಗವತ್ ಪರವಾಗಿದೆ ಪರಮ ಮುಖ್ಯ ವೃತ್ತಿಯಿಂದ ಅಂತ ತಿಳ್ಕೊಂಡಂತನ್ನೋದು ಬಹಳ ಸ್ಪಷ್ಟವಾಗ್ತದೆ. ಆದರೂ ಸದ್ಯಕ್ಕೆ ಸಹಸ್ರಾಕ್ಷ ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿರ್ತಕ್ಕಂಥ ರುದ್ರದೇವರೇ. ಶತೇಧುಷೆ, ನಿನಗೆ ಒಂದೇ ಬತ್ತಳಿಕೆ ಇಲ್ಲ, 100 ಬತ್ತಳಿಕೆ ಇವೆ. ಇಂಥ ನೀನು ಧನುತ್ವಗುಂ ತ್ವಂ ಧನು, ನಿನ್ನ ಧನುಷ್ಯನ್ನು ನಿಶೀರ್ಯ ಕೆಳಗೆ ಇಳಿಸು. ಈಗ ಯುದ್ಧ ಬೇಕಾಗಿಲ್ಲ, ಕೆಳಗಿಳಿಸು. ಆ ನಂತರ ಶಾಲ್ಯಾನಾಂ ಮುಖ, ಬಾಣಗಳ ಮುಖಗಳು ಮತ್ತೆ ಪುನಃ ಬತ್ತಳಿಕೆಯಲ್ಲಿ ಹೋಗುವಂತೆ ಮಾಡು. ಅಂದರೆ ಅವುಗಳಲ್ಲಿ ಬಾಣಗಳನ್ನು ಇಟ್ಬಿಡು. ಈಗ ಯುದ್ಧ ಸಂದರ್ಭ ಇಲ್ಲ. ಆದ್ದರಿಂದ ನೀನು ಸುಮನಾಹ ಭವ, ನಮ್ಮ ಮೇಲೆ ವಿಶೇಷವಾಗಿ ಅನುಗ್ರಹ ದೃಷ್ಟಿ ಉಳ್ಳವನಾಗು, ಮೇಲೆ ಅನುಗ್ರಹವನ್ನು ಮಾಡು. ಅಂದರೆ 100 ಬತ್ತಳಿಕೆ ಉಳ್ಳ ರುದ್ರದೇವರೇ, ನಿಮ್ಮ ಬಾಣಗಳನ್ನು ಕೆಳಗಿಳಿಸಿ, ನಿಮ್ಮ ಧನುಷ್ಯನ್ನು ಕೆಳಗಿಳಿಸಿ, ನಿಮ್ಮ ಬಾಣಗಳನ್ನು ಕೆಳಮುಖ ಮಾಡಿ ಬತ್ತಳಿಕೆಯಲ್ಲಿ ಇಟ್ಬಿಡಿ. ಈಗ ಯುದ್ಧದ ಪ್ರಸಂಗ ಇಲ್ಲ, ನಮ್ಮ ಮೇಲೆ ಅನುಗ್ರಹ ಮಾಡಿ ಅಂತ ತಿಳ್ಕೊಂಡಂಥೇಳಿ ರುದ್ರದೇವರ ಪರವಾಗಿರುವ ಅರ್ಥವನ್ನು ಸಾಯಣಾಚಾರ್ಯ ಮೊದಲಾದಂಥವ್ರು ಮಾಡಿರ್ತಕ್ಕಂಥ ಅರ್ಥ ಈ ರೀತಿಯಾಗಿದೆ. ಇದನ್ನು ಸತ್ಯಧರ್ಮ ತೀರ್ಥರು ಶ್ರೀರಾಮನ ಪರವಾಗಿ ಈ ರೀತಿಯಾಗಿ ಅರ್ಥವನ್ನು ಮಾಡ್ತಾರೆ. ಹೇ ಸಹಸ್ರಾಕ್ಷ, ಎಲೆ ಸಹಸ್ರಾಕ್ಷ ಸಹಸ್ರಪಾತ್, ಅನಂತ ರೂಪವುಳ್ಳ ಅನಂತ ಕಣ್ಣುಗಳುಳ್ಳ ಶ್ರೀಹರಿಯೇ, ಹರಿಯ ಅವತಾರನಾದ ಶ್ರೀರಾಮಚಂದ್ರನೇ. ಅಷ್ಟೇ ಅಲ್ಲ, ಶತೇಧುಷೆ, 100 ಬಾಣ ಉಳ್ಳವನು. ಅವರು ಬತ್ತಳಿಕೆ ಅಂತ ಅರ್ಥ ಮಾಡಿದ್ದಾರೆ. ಇಲ್ಲಿ ಇಶುಗಳನ್ನು ಧೀಯತೆ ಶತ್ರುಷು ಪ್ರೇರಯತಿ, ಏಕಕಾಲದಲ್ಲಿ 100 ಬಾಣಗಳನ್ನು ಬಿಡುವ ಸಾಮರ್ಥ್ಯ ಉಳ್ಳವನಾಗಿದ್ದಿ ಪರಮಾತ್ಮ ನೀನು. ಅಂದರೆ ಪರಮಾತ್ಮ
ಒಂದು ಸಲ ಧನುಷ್ಯ ಜಾತ ತೆಗೆದುಕೊಂಡ್ರೆ ಅವನ ಧನುಷ್ಯದ ಆ ಹಗ್ಗದಿಂದ ನೂರಾರು ಬಾಣಗಳು ಶತ್ರುಗಳ ಮೇಲೆ ಹೋಗಿ ಬೀಳ್ತಾ ಇದ್ದವು. ಅಂತ ನೀನು ಮತ್ತೆ ಹೇಗಿದ್ದಿ? ಸಹಸ್ರಾಕ್ಷನಾಗಿದ್ದೆ. ರಾಮಾವತಾರದಲ್ಲಿ ನಿನ್ನ ಸಹಸ್ರಾಕ್ಷ ಸಹಸ್ರಪಾದ ತೋರಿಸ್ಬೇಕಾಗಿದೆ. ಯಾಕೆ? ನಿನ್ನ ವಿಶ್ವರೂಪ ತೋರಿಸ್ಬೇಕಾಗಿದೆ ಅಲ್ಲ? ಯಾಕೆ ತೋರಿಸ್ಬೇಕು? ಆ ರಾವಣ ಹೇಗಿದ್ದಾನೆ? ಮುಕ್ಕಣ್ಣನ ವರದಿಂದ ಯುಕ್ತನಾದವನು. ಮುಕ್ಕಣ್ಣನಿಗೆ ಅವನು ಭಾಳ ಪ್ರಿಯನಾಗಿದ್ದ. ರಾವಣನ ಮೇಲೆ ಬಹಳ ಅನುಗ್ರಹೋನ್ಮುಖ ರುದ್ರದೇವರು. ರುದ್ರದೇವರ ವರದಿಂದ ಮಾಯೆಯನ್ನು ಕಲಿತ ಅವನು ಎಲ್ಲಿ ಬೇಕಾದಲ್ಲಿ ಕಣ್ಣಿಗೆ ಕಾಣದಂತೆ ಯುದ್ಧ ಮಾಡ್ತಾ ಇದ್ದ. ಅಂಥ ಸಂದರ್ಭದಲ್ಲಿ ಎಲ್ಲ ಕಡೆಗೆ ನೋಡುವ ನಿನ್ನ ಸಹಸ್ರಾಕ್ಷತ್ವ ಬೇಕು. ಆದ್ದರಿಂದ ನೀನೇನು ಮಾಡು ಅಂತಿಕೊಂಡಂತಂದರೆ, ತ್ವಂಧನು, ನಿನ್ನ ಆ ಏನು ಶಾರ್ಗ ಧನುಷ್ಯ ಅಂತಿಕೊಂಡಂತಿದೆಯಲ್ಲ, ಅದನ್ನು ಅವತತ್ಯ ಸಜ್ಜೆ ತಯಾರು ಮಾಡಿ. ಅವತತ್ಯ ಅಂತಂದರೆ ಕೆಳಗಿಳಿಸಿ ಅಂತೂ ಅರ್ಥ, ಸಾಮಾನ್ಯ ಅರ್ಥ. ಇಲ್ಲಿ ಅವತತ್ಯ ಅದನ್ನು ಸಜ್ಜೀಕೃತವನ್ನಾಗಿ ಮಾಡಿ, ತಯಾರು ಮಾಡಿ, ಶಲ್ಯಾನಾಂ ಮುಖ, ಬಾಣಗಳ ಮುಂಭಾಗವನ್ನು, ಮುಖ ಅಂತಂದರೆ ಮುಂಗಾಳಗಳನ್ನು, ಮತ್ತು ವಿಶಿಖಕರಣಿ, ಅವುಗಳನ್ನು ನಿನ್ನ ಜಾದಿಂದ ಬೇರೆ ಮಾಡಿ, ಶತ್ರುಗಳ ತಲೆಯನ್ನು ಹಾರಿಸ್ಬಿಡು. ಬಾಣದ ತಲೆಯನ್ನು ಕೆಳಗೆ ಮಾಡೋಲ್ಲ, ಆ ಬಾಣದ ಮುಖದಿಂದ ಮುಖಶಿರ ಅಂದರೆ ನಿನ್ನ ಜಾದಿಂದ ಬಾಣಗಳನ್ನು ಬಿಟ್ಟು ಅವುಗಳ ಮುಂಭಾಗದಿಂದ ಶತ್ರುಗಳನ್ನು ಕೊಂದು, ಯಜ್ಞಕ್ಕೆ ವಿಘ್ನಕಾರಿಗಳಾಗಿರ್ತಕ್ಕಂಥ ಆ ಮಾಯಾವಿಗಳಾದ ರಾಕ್ಷಸರನ್ನು ಕೊಲ್ಲಬೇಕಾಗಿದ್ದರೆ, ಸುಬಾಹುಮಾರೀಚರೇ ಇರಲಿ, ಖರತ್ರಿಶಿರ ದೂಷಣರೇ ಇರಲಿ, ರಾವಣನೇ ಇರಲಿ, ಅವರು ಮಾಯಾವಿಗಳು. ಉಳಿದವರ ಜೊತೆಗೆ ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಮಪ್ಪ ದಶರಥ ನಾನು ಬರ್ತೇನೆ, ನಾನು ಸೈನ್ಯ ತೆಗೆದುಕೊಂಡು ಬರ್ತೇನೆ ಅಂತ ಹೇಳ್ದ. ನಾನು ಬೇಡ ಅಂತ ಹೇಳಿದೆ, ನೀ ಬೇಕು ಅಂತ ಹೇಳಿದೆ. ಯಾಕೆ? ಮಾಯಾದಿಂದ ಯುದ್ಧ ಮಾಡಿದ್ರೆ ಎಲ್ಲಿ ಬಾಣ ಬಿಡಬೇಕು ಅವರು? ನಿನಗೆ ಮಾತ್ರ ಸಹಸ್ರಾಕ್ಷ, ನೀನು ಹೇ ಸಹಸ್ರಾಕ್ಷ ಅಂತೇಳಿ ಇಲ್ಲಿ ಸಂಬೋಧನೆ ಮಾಡಿದ್ದಾರೆ. ಎಲ್ಲ ಕಡೆಯಲ್ಲಿ ವ್ಯಾಪ್ತನಾದ ನಿನಗೆ ಅವರು ಎಲ್ಲಿದ್ದಾರೆ ಗೊತ್ತಾಗ್ತದೆ, ಅವ್ರನ್ನ ಹೊಡೆದು ಬಿಡ್ತೀವಿ ಅಂತ ನೀನು ಆ ರಾಕ್ಷಸರನ್ನು ಸಂಹರಿಸಿ ನಮ್ಮ ಮೇಲೆ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗು. ಇಲ್ಲ ಮಂಗಲಕರನಾದ ಪರಮಾತ್ಮ ಶಿವಾಭವ, ನಮಗೆ ಮಂಗಲವನ್ನು ಉಂಟು ಮಾಡ್ತಕ್ಕಂಥವನಾಗು. ಇಂಥ ಪರಮಾತ್ಮ ಸುಮನಾಭವ, ನಮ್ಮ ವಿಷಯದಲ್ಲಿ ಅನುಗ್ರಹೋನ್ಮುಖವಾದ ಮನಸ್ಸುಳ್ಳವನಾಗು ಪರಮಾತ್ಮ, ನಮ್ಮ ಮೇಲೆ ಅನುಗ್ರಹ ಮಾಡು ಅಂತ ತಿಳ್ಕೊಂಡಂತೇಳಿ ಇಲ್ಲಿ ರಾಮಚಂದ್ರ ದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂದರೆ ಪ್ರತಿಯೊಂದು ಶ್ಲೋಕದಲ್ಲಿಯೂ ರಾಮಚಂದ್ರನ ಪರವಾಗಿ ಹೇಗೆ ಅಂತ ಅನ್ನೋದನ್ನು, ಅಂದರೆ ವೇದ ಮಂತ್ರಗಳ ಸಂಸ್ಕೃತ ಭಾಷೆಯ ವೈಶಿಷ್ಟ್ಯ, ಪದಚ್ಛೇದದಿಂದ ಅದ್ಭುತವಾದ ಅರ್ಥವನ್ನು ಕೂಡ ತೋರಿಸ್ಲಿಕ್ಕಾಗ್ತದೆ. ಅದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಅವತತ್ಯಧನುತ್ವಗುಂ ಸಹಸ್ರಾಕ್ಷಸೇದುತೆ ನಿಶೀರ್ಯ ಶಾಲ್ಯಾನಾಂ ಮುಖ ಶಿವೋನ ಸುಮನಾಭವ. ಇನ್ನು 12ನೇ ಮಂತ್ರ. ವಿಜ್ಯಧನುಂ ಕಪರ್ದಿನೋ ವಿಶಲ್ಯೆ ಬಾಣವಾಗ್ಗಂ ಉತ ಅನೇಶನ್ನಶೇಷವ ಆಭುರಜ್ಯ ನಿಷಂಗದಿ. ವಿಶೇಷವಾಗಿ ಇಲ್ಲಿ ಬಾಣದಿಂದ ಶತ್ರುಗಳ ನಾಶ ಮಾಡುವಂಥ ಅನ್ನೋ ಸ್ತೋತ್ರ ಇಲ್ಲಿರೋದ್ರಿಂದಾಗಿ ಪಿನಾಕಿಯಾದಂಥ ರುದ್ರದೇವರ ಸಂದರ್ಭದಲ್ಲಿಯೂ ಅರ್ಥ ಮಾಡಲಿಕ್ಕೆ ಬರ್ತದೆ. ಆದರೆ ಪರಮಮುಖ್ಯ ವೃತ್ತಿಯಿಂದ ಪರಮಾತ್ಮ ವಿಷಯದಲ್ಲಿ ಇಲ್ಲಿ ಆಡುತ್ತೆ. ಇನ್ನು ವಿಜ್ಯಂ ಧನು ಕಪರ್ದಿನೋ ವಿಶಲ್ಯೋ ಬಾಣವಾಗ್ಗಂ ಉತ
ಅಶೇಷನ್ ಅನೇಶನ್ ಅಶೇಷ ಆಭುರಶ್ಚ ನಿಷಂಗದಿ. ರುದ್ರದೇವರ ಪರವಾದ ಸಾಮಾನ್ಯ ಅರ್ಥ ಈ ರೀತಿಯಾಗಿದೆ. ಕಪರ್ದಿ, ಕಪರ್ದಿ ರುದ್ರದೇವರ ಹೆಸರು. ಇಂತಹ ಪರಮೇಶ್ವರನೇ ನೀನು ಧನು, ನಿನ್ನ ಧನುಷ್ಯನ್ನು ವಿಜ್ಜಂ ಕುರು, ಅದಕ್ಕೆ ಕಟ್ಟಿದ ಹಗ್ಗವನ್ನು ಬಿಚ್ಚಿಬಿಡು. ಯಾಕೆಂದರೆ ಈ ಯುದ್ಧದ ಪ್ರಸಂಗ ಇಲ್ಲ. ಅರ್ಥ ಮಾಡೋರೆಲ್ಲರೂ ಇದೇ ರೀತಿ ಅರ್ಥ ಮಾಡಿದ್ದಾರೆ. ಆ ನಂತರ ವಿಶಲ್ಯೋ ಬಾಣವಾಗುಮ್ಮು, ಬಾಣಗಳನ್ನು ಇಡುವ ಬತ್ತಳಿಕೆಯನ್ನು ಅಲ್ಲಿ ಬಾಣಗಳನ್ನು ಅಲ್ಲಿ ಮಾಡಿಬಿಡು. ಅನೇಶನ್ ಅಶ್ಯೇವ, ನಿನ್ನ ಬಾಣಗಳು ಶತ್ರುಗಳ ಸೊಕ್ಕಿಸ್ಕೊಂಡು ಸದ್ಯಕ್ಕೆ ಬಿಡುವ ಕಾರಣವಿಲ್ಲ. ಅದನ್ನು ಹೊಡೆಯಲಿಕ್ಕೆ ಯೋಗ್ಯವಾದಂಥ ಸಮಯ ಇಲ್ಲ. ಈಗ ನಮ್ಮ ಮೇಲೆ ಅನುಗ್ರಹ ಮಾಡಬೇಕಾಗಿದೆ. ಅಷ್ಟೇ ಅಲ್ಲ, ನಿಷಂಗದಿ, ನಿನ್ನ ಖಡ್ಗದ ಚೀಲ ಅಂತೇನಿದೆ ಅದನ್ನು ಚೀಲದಲ್ಲಿ ಖಡ್ಗವನ್ನು ಇಟ್ಬಿಡು. ಅಂದರೆ ರುದ್ರದೇವರ ಪರವಾಗಿ ಅರ್ಥ ಮಾಡ್ತಕ್ಕಂಥವ್ರು ಅಂದರೆ ಆ ರೀತಿಯ ಅರ್ಥ, ನಿನ್ನ ಧನುಷ್ಯದ ಹಗ್ಗವನ್ನು ಬಿಚ್ಚು, ಬಾಣಗಳನ್ನು ಬತ್ತಳಿಕೆಯಲ್ಲಿಡು, ಖಡ್ಗವನ್ನು ಆ ಖಡ್ಗ ಇಡ್ತಕ್ಕಂಥ ಚೀಲದಲ್ಲಿ, ಅದಕ್ಕೆ ತರ್ಕಸ್ ಅಂತ ಕರೀತಾರೆ, ಅದರಲ್ಲಿ ಅದನ್ನು ಇಟ್ಟುಬಿಡು. ಅದರಲ್ಲಿ ಇಟ್ಟು ನಿಶ್ಚಿಂತನಾಗಿ ನಮ್ಮ ಮೇಲೆ ವಿಶೇಷವಾಗಿ ಅನುಗ್ರಹೋನ್ಮುಖನಾಗು ಅಂತ ರುದ್ರಪರವಾಗಿ ಅರ್ಥ ಮಾಡ್ತಕ್ಕಂಥ ರೀತಿಯಾಗಿ ಮಾಡ್ತಾರೆ. ಆ ರೀತಿಯಾದ ಅರ್ಥ ಇಲ್ಲಿದೆ. ಇನ್ನು ರಾಮಚಂದ್ರನ ಪರವಾಗಿ ಅರ್ಥ ಮಾಡಬೇಕಾಗಿದ್ದರೆ ಕಪರ್ದಿ, ಕಪರ್ದಿ ಅಂತ ತಿಳ್ಕೊಂಡಂತಂದರೆ ಅಂಧಕಾಸುರನನ್ನು ಸಂಹಾರ ಮಾಡಿರ್ತಕ್ಕಂಥ ರುದ್ರದೇವರೇ. ತವ ವಿಜ್ಯಂ ಅಭೂತ, ದೇವಾಸುರ ಸಂಗ್ರಾಮದಲ್ಲಿ ಅಂದರೆ ಯಾವಾಗ ಪರಮಾತ್ಮ ರಾವಣನನ್ನು ಸಂಹಾರ ಮಾಡಿದ, ತನ್ನನ್ನು ಭಕ್ತನನ್ನು ಸಂಹಾರ ಮಾಡಿದ ಅಂತ ತಿಳ್ಕೊಂಡಂಥೇಳಿ ರುದ್ರದೇವರು ತನ್ನ ಭಕ್ತನ ಮೇಲಿನ ಒಂದು ಕೃಪೆಯಿಂದ ರಾಮನ ಜೊತೆಗೆ ಯುದ್ಧಕ್ಕೆ ನಿಲ್ತಾರೆ. ರಾಮಾಯಣದಲ್ಲಿ ಬಂದಿರತಕ್ಕಂಥ ವಿಷಯ. ಆಗ ಶ್ರೀರಾಮಚಂದ್ರ ತನ್ನ ದೃಷ್ಟಿಯಿಂದಲೇ ಇವರ ಶಕ್ತಿಯನ್ನು ಅಪಹರಣ ಮಾಡ್ತಾನೆ. ಆಗ ಇವರ ಧನುಷ್ಯದ ಹಗ್ಗ ತಾನಾಗೆ ಬಿಚ್ಚಿಬಿಡ್ತದೆ, ಅಂದರೆ ಬಾಣ ಬಿಡಲಿಕ್ಕೆ ಸಮರ್ಥವಾಗೋದಿಲ್ಲ. ಸ ವಿಶಲ್ಯ ಬಾಣವಾನ್, ಅವರ ಕೈಯಲ್ಲಿರ್ತಕ್ಕಂಥ ಬಾಣ ಬಿಲ್ಲುಗಳು ಕೆಳಗೆ ಬಿದ್ದುಬಿಡ್ತವೆ. ಅಸ್ಯ ನಿಷಂಗದಿ, ಅಸ್ಯ ನಿಷಂಗದಿ ಅಂತ ತಿಳ್ಕೊಂಡಂತಂದರೆ ಎರಡು ಅರ್ಥ. ಒಂದು ಬಾಣಗಳನ್ನು ಇಡುವ ಬತ್ತಳಿಕೆ ಅಂತ ಅರ್ಥ. ಇನ್ನೊಂದು ಎಲ್ಲಿ ಬಾಣವನ್ನು ಇಡ್ತಾರೆ, ಧನುಷ್ಯದ ಮಧ್ಯಭಾಗ. ಆ ಮಧ್ಯಭಾಗವೂ ಕೂಡ ಆಭುಹು, ಅದು ಕೂಡ ವ್ಯರ್ಥವಾಯಿತು. ಅಂದರೆ ಪರಮಾತ್ಮನ ಮೇಲೆ ಎಲೆ ರುದ್ರದೇವರೇ, ನೀವು ಬಾಣವನ್ನು ಬಿಡಲಿಕ್ಕೆ ಸಮರ್ಥರಾಗಲಿಲ್ಲ. ಇಂತಹ ರುದ್ರದೇವರಿಗೆ ನಿಷ್ಕರಿಯನನ್ನಾಗಿ ಮಾಡಿರ್ತಕ್ಕಂಥ ಎಲೆ ರಾಮಚಂದ್ರನೇ, ನಿನ್ನನ್ನು ತ್ವಾಂ ಪ್ರಾರ್ಥಯೆ, ನಿನ್ನನ್ನು ಪ್ರಾರ್ಥನೆ ಮಾಡ್ತೇವೆ. ಏನಂತ ಮಾಡ್ತೇವೆ ಅಂತ ತಿಳ್ಕೊಂಡಂತಂದರೆ, ನಿನ್ನ ರುದ್ರದೇವರ ಬಾಣ ಇತ್ಯಾದಿಗಳನ್ನು, ಖಡ್ಗಾದಿ ಆಯುಧಗಳನ್ನು ಅಸಮರ್ಥ ಮಾಡಿರ್ತಕ್ಕಂಥ ನೀನು, ಆಭುಹು ಜಗತ್ತಿಗೆ ಸ್ವಾಮಿಯಾಗಿರ್ತಕ್ಕಂಥ ನೀನು ನಮ್ಮ ಮೇಲೆ ವಿಶೇಷ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗು. ವಿಜ್ಜಧನುಂ ಕಪರ್ದ್ಯನೋ ವಿಶಲ್ಯೇ ಬಾಣವಾಗುಂ ಅನೇಶನ್ ಅಶೇಷವ ಆಹುರಸ್ಯ ನಿಷಂಗಧಿ. ನಿನ್ನ ಎದುರು ರುದ್ರದೇವರು ಯುದ್ಧಕ್ಕೆ ನಿಂತಾಗ, ಪುರಾಣದಲ್ಲಿ 2-3 ಸಲ ಈ ವಿಚಾರಗಳು ಬರ್ತದೆ. ಆಗ
ಪರಮಾತ್ಮನ ಮೊಮ್ಮಕ್ಕಳು, ಪರಮಾತ್ಮನ ಎಲ್ಲರಲ್ಲಿರ್ತಕ್ಕಂಥ ಚೈತನ್ಯ ರೂಪ. ರುದ್ರದೇವರಿದ್ದ ಚೈತನ್ಯವನ್ನು ಕೂಡ ಪರಮಾತ್ಮ ತನ್ನ ಕಡೆಗೆ ಎಳೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ರುದ್ರದೇವರ ಹಗ್ಗ ಧನುಷ್ಯ ತಾನಾಗಿ ಬಿಟ್ಕೊಂಡು ಬಿಡ್ತು. ಧನುಷ್ಯ ಬಾಣಗಳು ಕೆಳಗೆ ಬಿದ್ದುಬಿಟ್ಟು, ಆದ್ದರಿಂದಾಗಿ ಅವರು ಧನುಷ್ಯವನ್ನು ತಯಾರು ಮಾಡಿ ಬಾಣ ಬಿಡಲಿಕ್ಕೆ ಸಮರ್ಥರಾಗಲಿಲ್ಲ. ಈ ರೀತಿಯಾಗಿ ಆಯುಧರಹಿತರಾಗಿರ್ತಕ್ಕಂಥ ರುದ್ರದೇವರು ಶ್ರೀರಾಮಚಂದ್ರನಿಗೆ ಪರಮಾತ್ಮನಿಗೆ ಶರಣು ಬರ್ತಾರೆ. ಪರಮಾತ್ಮ ಅಂಥವರನ್ನು ಅನುಗ್ರಹ ಮಾಡ್ತಾನೆ. ಇಂಥ ರುದ್ರದೇವರ ಮೇಲೆ ಅನುಗ್ರಹ ಮಾಡುವ ಶ್ರೀರಾಮಚಂದ್ರ, ನೀನು ಎಷ್ಟು ಸರ್ವೋತ್ತಮನಾಗಿದ್ದಿ ಅನ್ನೋದನ್ನು ನಾವು ತಿಳಿದುಕೊಂಡಿದ್ದೇವೆ. ಆದ್ದರಿಂದಾಗಿ ನೀನು ರುದ್ರದೇವರ ವರದಿಂದ ಅವಧ್ಯರಾದ. ಈಗ ರುದ್ರದೇವರ ಅಸಮರ್ಥರು ಅಂತ ಯಾಕೆ ತೋರಿಸ್ಬೇಕಾಗಿತ್ತು ಇಲ್ಲಿ? ಅವರ ಅವರೇ ಯಾವಾಗ ಪರಮಾತ್ಮನ ಎದುರಿನಲ್ಲಿ ನಿರ್ವೀರ್ಯರಾಗ್ತಾರೆ, ಅವರ ವರದಿಂದ ಸೊಕ್ಕಿಗೆ ಬಂದಿರತಕ್ಕಂಥ ತಾಟಕ, ಸುಬಾಹು, ಮಾರೀಚರು ಅವರು ಪರಮಾತ್ಮನ ಗೆಲ್ಲಕ್ಕಾಗ್ತದೇನೋ? ಆಗೋದಿಲ್ಲ. ನಿನ್ನ ಕಡೆಯಿಂದ ಅವರು ನಿಶ್ಚಿತವಾಗಿ ಕೊಲ್ಲಲ್ಪಡ್ತಾರೆ. ಆದ್ದರಿಂದಾಗಿ ಪರಮಾತ್ಮ ನೀನು ಅವಂಥವರನ್ನು ಸಂಹಾರ ಮಾಡಿ ನಮ್ಮನ್ನು ರಕ್ಷಿಸು, ನಮ್ಮ ರಕ್ಷಕನಾಗು ಅಂತ ತಿಳ್ಕೊಂಡು ಅಂತೇಳಿ ಈ ಮಂತ್ರದಲ್ಲಿ ಸ್ತೋತ್ರವನ್ನು ಮಾಡಿದ್ದಾರೆ. ಅಥವಾ ಇದನ್ನು ಆವಿಹಿ ಅಂದರೆ ಸೂರ್ಯಪುತ್ರ ವಾಲಿಯ ಮೇಲೆ ವಿಜ್ಯಂಧನು, ನಿನ್ನ ಜಾದಲ್ಲಿ ಬಾಣವನ್ನು ಜೋಡಿಸಿ ಬಾಣವಾಗು, ಅವನಿಗೆ ನಿನ್ನ ಬಾಣ ಹೋಗಿ ಬಡಿಯುವಂತೆ ಮಾಡಿದೆ. ಆನಂತರ ವಿಶಲ್ಯ, ಅವನ ಹತ್ರ ಹೋಗಿ ಅವನಿಂದ ಬಾಣ ತೆಗೆದು, ನೋಡು ನಿಂಗೆ ಶಿಕ್ಷೆ ಕೊಡಬೇಕಾಗಿದ್ದು ಶಿಕ್ಷೆ ಕೊಟ್ಟಿದ್ದೇನೆ, ಬೇಕಾದ್ರೆ ನಿನ್ನನ್ನು ಜೀವಂತನನ್ನಾಗಿ ಮಾಡ್ತೇನೆ ಅಂತ ತಿಳ್ಕೊಂಡಂತಂದಾಗ ವಾಲಿ ಹೇಳ್ತಾನೆ, ಬೇಕಾಗಿಲ್ಲ, ನಿನ್ನ ಕೈಯಿಂದ ಸಾಯುವ ಭಾಗ್ಯ ನನಗೆ ಸಿಗ್ತದೆ. ಇಂಥ ಪರಮಾತ್ಮ ಆ ಕಾಲದಲ್ಲಿ ಅವನ ಸಂರಕ್ಷಕನಾಗಿ ಅವನಿಗೆ ಸದ್ಗತಿಯನ್ನು ಕೊಟ್ಟು ಮುಂದೆ ಅವನನ್ನೇ ಅರ್ಜುನನನ್ನಾಗಿ ಮಾಡಿ ನೀನು ಅವನಿಗೆ ಉತ್ತಮವಾದ ರೀತಿಯಿಂದ ಅನುಗ್ರಹ ಮಾಡಿದ್ದಿ. ಇಂತಹ ವಾಲಿ ಉದ್ಧಾರಕನಾಗಿರ್ತಕ್ಕಂಥ ಶ್ರೀರಾಮಚಂದ್ರ, ನೀನು ನಿನ್ನ ಬಾಣಗಳನ್ನು, ನಿನ್ನ ಆಯುಧಗಳು ಶತ್ರುಗಳಾದ ಅಸುರರ ಮೇಲೆ ಬೀಳುವಂತೆ ಮಾಡಿ ಅವರನ್ನು ಸಂಹರಿಸಿ ನಮ್ಮ ರಕ್ಷಕನಾಗು, ಅನುಗ್ರಹ ಮಾಡು ಅಂತ ಹೇಳಿ ಈ ಮಂತ್ರದಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಎಷ್ಟು ಸಾರ್ಥಕವಾದ ಪ್ರಾರ್ಥನೆ ಇದೆ ಅನ್ನೋದು ನಮಗೆ ಗೊತ್ತಾಗ್ತದೆ. ವಿಜ್ಜಂ ಧನುಂ ಕಪರ್ದಿನೋ ವಿಶಲ್ಯೆ ಬಾಣವಾಗ್ಗುಂ ಉತ ಅನೇಶನ್ ನಶ್ಯೇಷವ ಆಭುರಸ್ಯ ನಿಷಂಗದಿ. ಇನ್ನು 13ನೇ ಮಂತ್ರ. ಹೇತೀರ್ಮೀಡುಷ್ಟಮ ಹಸ್ತೆ ಬಭೂವತೆ ಧನು ತಯಾಸ್ಮಾನ್ ವಿಶ್ವತಸ್ತ್ವಂ ಅಕಯಕ್ಷ್ಮಯ ಪರಿಂಭುಜ. ಯಾತೆ ಹೇತೀರ್ಮೀಡುಷ್ಟುತ ಹಸ್ತೆ ಬಭೂವತೆ ಧನು ತಯಾಸ್ಮಾನ್ ವಿಶ್ವತಃ ತ್ವಮಕ್ಷ್ಮಯ ಪರಿಂಭುಜ. ಎಲೆ ಮೀಡುಷ್ಟುಮ ಅಂದರೆ ಭಕ್ತರ ಮೇಲೆ ಮೀಡುಷ್ಟುಮ ವೇದದಲ್ಲಿ ಬಂದಿರತಕ್ಕಂಥವುಗಳು ಭಕ್ತರ ಸಕಲ ಇಚ್ಛೆಗಳನ್ನು ಪೂರೈಸುವ ದೇವನೇ. ಅದರಲ್ಲಿ ಉತ್ತಮನಾಗಿರ್ತಕ್ಕಂಥವನು ನೀನು, ಸರ್ವೋತ್ತಮನಾದ ನೀನು. ನಿನ್ನಲ್ಲಿ ನಿನ್ನ ಯಾವ ಖಡ್ಗ, ಧನುಷ್ಯ ಇತ್ಯಾದಿ ಆಯುಧಗಳು ಅಂತೇವೆ, ನಿನ್ನ ಕೈಯಲ್ಲಿರ್ತಕ್ಕಂಥ ಧನುಷ್ಯ ಅಂತಿಕೊಂಡಂತೇನಿದೆ, ಆ ಆಯುಧಗಳಿಂದ ನಮಗೆ ಪಾಪಗಳಿಗೆ ಪ್ರೇರಣೆ ಮಾಡ್ತಕ್ಕಂತಹ ಅಸುರರನ್ನು ಸಂಹರಿಸಿ ನಮ್ಮನ್ನು ರೋಗಗಳಿಂದ, ಪಾಪಗಳಿಂದ ಮುಕ್ತನನ್ನಾಗಿ ಮಾಡು ಅಂಥೇಳಿ ರುದ್ರದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ಭಕ್ತಾಭಿಷ್ಟಪ್ರದನಾಗಿರ್ತಕ್ಕಂತಹ ರುದ್ರದೇವ
ಮೀಡುಷ್ಟಮ ಹಸ್ತೆ ಬಭೂವತೆ ತನು ಯಾತೆ, ನಿನ್ನ ಕೈಯಲ್ಲಿರ್ತಕ್ಕಂಥ ಧನುಷ್ಯ ಅಂತೇನಿದೆ ಅಥವಾ ಇನ್ನೂ ಅನೇಕ ಆಯುಧಗಳು ಅಂತೇನಿವೆ, ತಯಾ ಅವುಗಳಿಂದ ಅಸ್ಮಾನ್ ನೀನು ನಮ್ಮ ಶತ್ರುಗಳನ್ನು ನಾಶಪಡಿಸಿ, ವಿಶ್ವತಮ ಎಲ್ಲ ಕಡೆಯಲ್ಲಿರತಕ್ಕಂಥ ನಿನ್ನ ಭಕ್ತರ ಪಾಪಗಳು ದೂರವಾಗಿ, ರೋಗಗಳು ದೂರವಾಗಿ, ಅವರು ಮತ್ತೆ ಉತ್ತಮ ಸಂತೋಷದಿಂದ ಇರುವಂತೆ ಮಾಡು ಅಂತ ಹೇಳಿ 13ನೇ ಮಂತ್ರದಲ್ಲಿ ಪ್ರಾರ್ಥನೆ ಇದೆ. ಇದನ್ನು ರಾಮದೇವರ ಪರವಾಗಿ ಅರ್ಥ ಮಾಡಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ, ಮೀಡುಷ್ಟಮ ಭಕ್ತರ ಮೇಲೆ ಪರಮಾನುಗ್ರಹ ಮಾಡ್ತಕ್ಕಂತಹ ಎಲೆ ಶ್ರೀರಾಮಚಂದ್ರ, ನೀನು ಯಾವಾಗಲೂ ರಾಮಾವತಾರದಲ್ಲಿ ಧನುಷ್ಯ ಹಸ್ತದಿಂದಲೇ ಯುಕ್ತನಾಗಿರ್ತಕ್ಕಂಥವನು. ಯಾತೆ ಹಸ್ತೆ ಧನುರ್ಬಭೂವ, ಯಾತೆ ಹಸ್ತೆ ಬಭೂವತೆ ಧನು, ನೀನು ಬಾಲ್ಯದಲ್ಲಿ ಧನುರ್ವಿದ್ಯೆ ಕಲಿಯೋದಕ್ಕೋಸ್ಕರವೇ ವಸಿಷ್ಠರ ಹತ್ರ ಹೋದೆ. ನನ್ನ ಜೊತೆಯಲ್ಲಿ ಬರುವಾಗಲೂ ಕೂಡ ಧನುಷ್ಯವನ್ನು ತೆಗೆದುಕೊಂಡು ಬಂದಿದ್ದೆ. ನಿನಗೂ ಧನುಷ್ಯಕ್ಕೂ ಭಾಳ ಸಂಬಂಧ ಇದೆ. ಜಾನಕಿಯನ್ನು ಪಡೆಯಬೇಕಾಗಿದ್ದರೂ ಕೂಡ ಆ ಶಿವಧನುಷ್ಯವನ್ನು ಮುರಿಬೇಕಾಯಿತು. ಆದ್ದರಿಂದ ನಿನ್ನ ಕೈಯಲ್ಲಿ ಅದು ಉಳಿಲಿಲ್ಲ. ಒಟ್ಟು ಧನುಷ್ಯಕ್ಕೆ ನಿನ್ನ ಸಂಬಂಧ ಜಾಸ್ತಿ ಇದೆ ನಿನಗೆ. ಹೋಗಲಪ್ಪ, ಮದುವೆ ಮಾಡಿಕೊಂಡು ವಾಪಸ್ ಹೋಗುವಾಗ ಪರಶುರಾಮ ದೇವರು ಎದುರು ಬರ್ತಾರೆ. ಎದುರಿಗೆ ಪರಶುರಾಮ ದೇವರು ಬಂದಿರತಕ್ಕಂಥ ಸಂದರ್ಭದಲ್ಲಿ ಆಗ ಪರಶುರಾಮ ದೇವರು ಹೇಳ್ತಾರೆ, ಏ ರಾಮ, ಪಾಪ ದಶರಥ ಗಾಬರಿಯಾಗಿ ನನ್ನನ್ನು ಕೊಂದುಬಿಡ್ರಿ, ಅವನನ್ನು ಕೊಲ್ಲಬೇಡ. ನಾನು ಕೊಲ್ಲಿಕ್ಕೆ ಬಂದಿಲ್ಲ, ರಾಮನ ಜೊತೆಗೆ ವಿವಾದ ಮಾಡಲಿಕ್ಕೆ ಬಂದಿದ್ದೇನೆ. ರಾಮ ಹೇಳ್ತಾನೆ, ಪೂಜ್ಯರು ಹೇಳಿ ಏನು ಅಂತ. ರಾಮ, ಆ ರುದ್ರದೇವರ ಧನುಷ್ಯ ಏನಿತ್ತು ಅದು ಭಾಳ ಹಿಂದೆ ಅವರು ಈ ಜನಕರಾಜನ ಪೂರ್ವಜರಿಗೆ ಕೊಟ್ಟಿದ್ದರು. ಇಟ್ಕೊಂಡು ಸಂರಕ್ಷಣೆ ಮಾಡಿ, ಅದು ಇದ್ದರೆ ನಿಮ್ಮನ್ನು ಯಾರು ಸೋಲಿಸ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ. ಅದು ಪೆಟ್ಟಿಗೆಯಲ್ಲಿ ಇಟ್ಟು ಹುಳ ಹತ್ತಿರಬೇಕು ಅಥವಾ ಅದಕ್ಕೆ ಶಕ್ತಿಹೀನಾಗಿರಬೇಕು. ಅದನ್ನು ಮುರಿದಿದ್ದೆ, ಏನು ದೊಡ್ಡಸ್ತಕ್ಕೆ ಮಾಡಿದೆ. ಅದಕ್ಕೆ ಆ ಧನುಷ್ಯವನ್ನೇ ಏಕಕಾಲದಲ್ಲಿ ವಿಶ್ವಕರ್ಮ ರಚನೆ ಮಾಡಿದ್ದ. ಪಿನಾಕ ಧನುಷ್ಯ, ನನ್ನ ಕೈಯಲ್ಲಿ ಪರಮಾತ್ಮನ ಕೈಯಲ್ಲಿರುವ ಶಾರ್ಗ ಧನುಷ್ಯ. ಆ ಪಿನಾಕ ಧನುಷ್ಯ ಏನು ಮುರಿದು ಹಳಿದಾಗಿದ್ದಿರಬೇಕು. ಅದು ವಿಷ್ಣುವಿನಲ್ಲಿದ್ದ ಶಾರ್ಗ ಧನುಷ್ಯ ನಾನು ತೆಗೆದುಕೊಂಡು ಬಂದಿದ್ದೇನೆ. ಇದನ್ನೇನೆ ಕೊಡ್ತೇನೆ. ಇದಕ್ಕೆ ಬಗ್ಗಿಸಿ ಕಟ್ಟಿ ಬಾಣವನ್ನು ಸಂಶೋಧನೆ ಮಾಡಿ ಅದನ್ನು ಎದೆಯೇರಿಸಿ ತೋರಿಸು. ಯಾಕೆ? ನೀನು ಈ ಅವತಾರದಲ್ಲಿ ಧನುಷ್ಯದಿಂದಲೇ ಶತ್ರುನಾಶಕನಾಗಿದ್ದೆ ಅಂತ ಹೇಳಿದಾಗ ಆಗ ರಾಮಚಂದ್ರ ಆಗಲಿ ಕೊಡ್ರಿ ಅಂತೇಳಿ ಸುಲಭವಾಗಿ ಅದಕ್ಕೆ ಕಟ್ಟಿ ಬಾಣವನ್ನು ಜೋಡಿಸಿದ. ಆಗ ಅವರು ತಮ್ಮ ನಾಭಿಯಲ್ಲಿರ್ತಕ್ಕಂಥ ಅತುಲ ಅಂತಿಕೊಂಡಂಥ ಸುರನ್ನು ಸಂಹಾರ ಮಾಡು ಅಂತ ಹೇಳಿ, ನೀನೇ ಸಾಕ್ಷಾತ್ ವಿಷ್ಣು, ಇಲ್ಲದ್ರೆ ವಿಷ್ಣುವಾಗಿರದೇ ಇದ್ದರೆ ಈ ಶಾರ್ಗಧನುಷ್ಯವನ್ನು ಎದೆಯೇರಿಸಲಿಕ್ಕೆ ಆಗ್ತಿರಲಿಲ್ಲ. ಆದ್ದರಿಂದಾಗಿ ನನ್ನಂತೆ ನೀನು ವಿಷ್ಣುವಿನ ಅವತಾರ ಅಂತ ತಿಳ್ಕೊಂಡಂತೇಳಿ ರಾಮಚಂದ್ರನ ವಿಷ್ಣುತ್ವವನ್ನು ಪ್ರಚಾರ ಮಾಡಿ ಪರಶುರಾಮ ದೇವರು ಹೊರಟೋದ್ರು. ಇನ್ನು ರಾಕ್ಷಸರ ಹನನ ಮಾಡೋದಕ್ಕೋಸ್ಕರ ನೀನು ಯಾವಾಗ ವನವಾಸಕ್ಕೆ ಕಾಡಿಗೆ ಬಂದು ಆ ಕಾಲದಲ್ಲಿ ಅಗಸ್ತ್ಯರು ಮತ್ತು ಕಶ್ಯಪರು ತಮ್ಮ ಆಶ್ರಮದಲ್ಲಿರುವ ನಿನ್ನ ಶಾರ್ಗಧನುಷ್ಯ ಇತ್ಯಾದಿಗಳನ್ನು ನಿನಗೆ ಮುಟ್ಟಿಸುವಂತೆ ಮಾಡಿದರು. ಇದನ್ನು ಧರಿಸು, ಈ ದಂಡಕಾರಣ್ಯದಲ್ಲಿರ್ತಕ್ಕಂಥ ಸಕಲ ರಾಕ್ಷಸರನ್ನು ಸಂಹಾರ ಮಾಡು ಅಂತ ತಿಳ್ಕೊಂಡಂತೆ ನಿನ್ನ ಕೈಯಲ್ಲಿ ಧನುಷ್ಯ ಕೊಟ್ಟರು. ಆದ್ದರಿಂದಾಗಿ ತೇ ಧನು ಹಸ್ತೆ ಬಭುವ, ಧನುಷ್ಯದಿಂದ ನೀನು ಜಗತ್ತಿನ ರಕ್ಷಕನಾಗಿದ್ದೆ. ಆದ್ದರಿಂದಾಗಿ ತಯಾ ಅಸ್ಮಾನ್, ಆ ನಿನ್ನ ಧನುಷ್ಯದಿಂದ ಬಾಣಗಳಿಂದ ವಿಶ್ವತಃ ನಮ್ಮ ಸುತ್ತಲೂ ಇರುವ ಯಕ್ಷ್ಮ ಅಂದರೆ ಕ್ಷಯರೋಗ ಅಂದರೆ ಪಾಪಗಳು, ನಮ್ಮನ್ನು ಪೀಡಿಸುವ ಪಾಪಗಳು, ನಮ್ಮನ್ನು ಪೀಡಿಸುವ ರಾಕ್ಷಸರು, ನಮ್ಮನ್ನು ಪೀಡಿಸ್ತಕ್ಕಂತಹ ಅಸುರರು,
ಅವರ ಅಸುರಾವೇಶದಿಂದಲೇ ನಾವು ಪಾಪಗಳನ್ನು ಮಾಡ್ತೇವೆ. ಅದರಿಂದ ರೋಗಗಳು, ನರಕಾದಿ ಅನರ್ಥಗಳು ನಮಗೆ ಪ್ರಾಪ್ತವಾಗ್ತದೆ. ಈಗ ನೀನು ನಮಗೆ ರೋಗದಂತೆ ಇರುವ ಸ್ವಭಾವ ಮಾರೀಚರನ್ನು ಸಂಹರಿಸು ನಿನ್ನ ಆ ಧನುಷ್ಯದಿಂದ. ಆಮೇಲೆ ನಿನ್ನ ಭಕ್ತರ ಎಲ್ಲ ರೋಗಗಳನ್ನು, ಪಾಪಗಳನ್ನು ದೂರ ಮಾಡಿ, ಅಯಕ್ಷ್ಮಯ ರೋಗ ಪಾಪಗಳನ್ನು ದೂರವಂತ ಮಾಡಿ, ಪರಿಂಭುಜ ನಮ್ಮ ಸಂರಕ್ಷಕನಾಗು. ರಾಮಚಂದ್ರ ಸಂಪೂರ್ಣ ಅವತಾರದಲ್ಲಿ ಧನುಷ್ಯದಿಂದಲೇ, ಕೃಷ್ಣಾವತಾರದಲ್ಲಿ ಚಕ್ರದಿಂದ ನಿನ್ನ ಪರಾಕ್ರಮ ತೋರಿಸಿದ್ದೆ, ರಾಮಾವತಾರದಲ್ಲಿ ಧನುಷ್ಯದಿಂದ ತೋರಿಸಿದ್ದೆ. ಆದ್ದರಿಂದ ಎಲೆಯ ಧನುರ್ಧರ ಶ್ರೀರಾಮಚಂದ್ರ. ಈ ರಾಮಚಂದ್ರ ಪರವಾಗಿ ಯಾಕೆ ಅರ್ಥ ಮಾಡಬೇಕು ಅಂತಂದರೆ, ಪ್ರತಿ ಮಂತ್ರದಲ್ಲೂ ಧನುಷ್ಯದ ವಿಚಾರ ಬರ್ತದೆ. ಆದ್ದರಿಂದಾಗಿ ರಾಮಚಂದ್ರ ಪಾಪಗಳಿಂದ, ಶತ್ರುಗಳಿಂದ ಮುಕ್ತರನ್ನಾಗಿ ಮಾಡಿ ನಮ್ಮ ಸಂರಕ್ಷಕನಾಗು ಅಂತ ತಿಳ್ಕೊಂಡು ಅಂತೇಳಿ ಈ ಮಂತ್ರದಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಈಗಾಗಲೇ 1 ಗಂಟೆ ಆಗ್ತಾ ಬಂದಿದೆ. ಆದ್ದರಿಂದಾಗಿ ಮುಂದಿನ ಮಂತ್ರಗಳ ವಿಚಾರವನ್ನು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಎಷ್ಟು ಉಪಕಾರ ಮಾಡಿದ್ದಾರೆ ಸತ್ಯಧರ್ಮ ತೀರ್ಥರ ಮೇಲೆ. ಪರಮಾತ್ಮನ ಪರವಾಗಿ ಅರ್ಥವನ್ನು ಮಾಡಿ ಅವನ ರಾಮಚಂದ್ರನ ಪ್ರಾರ್ಥನೆ ಇದು ಅಲ್ರಿ. ಶಿವರಾತ್ರಿ ನಿಮಿತ್ತವಾಗಿ ಹೇಳಲಿಕ್ಕೆ ಹೊರಟಿದ್ದೀರಿ, ರುದ್ರದೇವರು ವರ್ಣನೆ ಮಾಡೋ ಬದಲಾಗಿ ರಾಮಚಂದ್ರ ವರ್ಣನೆ ಮಾಡ್ತಾ ಇದ್ದೀರಲ್ಲ. ರುದ್ರದೇವರಿಂದ ಆರಾಧ್ಯನೆ ಆದವನು ಯಾರು? ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ. ರುದ್ರದೇವರಲ್ಲ ಈ ಉಪದೇಶ ಕೊಟ್ಟವರು. ಅವನ ರುದ್ರದೇವರ ಆರಾಧ್ಯ ದೇವನನ್ನು ನಾವು ಸ್ತೋತ್ರ ಮಾಡಿದರೆ ರುದ್ರದೇವರು ಸಂತುಷ್ಟರಾಗ್ತಾರೆ, ನಮ್ಮ ಮೇಲೆ ಭಾಳ ವಿಶೇಷ ಅನುಗ್ರಹ ಮಾಡ್ತಾರೆ. ಅವರಿಗೆ ಆತ್ಮ ಸ್ತೋತ್ರ ಅಷ್ಟು ಸೇರೋದಿಲ್ಲ, ತನ್ನ ಆರಾಧ್ಯನಾದ ರಾಮಚಂದ್ರನ ಸ್ತೋತ್ರ ಅವ್ರಿಗೆ ಸೇರ್ತದೆ. ಆದ್ದರಿಂದಾಗಿ ಇದನ್ನು ರಾಮಪರವಾಗಿ ಈ ಮಂತ್ರಗಳ ಅರ್ಥವನ್ನು ನಾವು ತಿಳಿದುಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೇವೆ. ಉಳಿದ ಮಂತ್ರಗಳನ್ನು ಈ ಪರವಾಗಿ ನೋಡೋದಕ್ಕೋಸ್ಕರ ಮುಂದೆ ನಾಳಿನಿಂದ ನಾವು ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿ ನಾಶನ ರೋಗಾನ್ಮೇ ನಾಶಯಾಶೇಷಾನ್ ಆಶುಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡಜಾತ್ ನಶ್ಯಂತಿ ಸಕಲಾ ರೋಗಾ ಸತ್ಯಂ ವದಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು.